सर्व श्रीनिवासे इति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयभरं वरप्रदगुरौ वैराग्यभाग्योरधौ वेदान्तामृतसारमन्तमनघात् श्रीनिवासात् गुरोः श्रीशैलान्वयकौस्तुभस्थितनयं श्रेयोनिधे श्रीनिधेः वन्दे साधुकटाक्षकेणिनिलयं श्रीकृष्णसद्देशिकम् श्रीवासरङ्गपरकालमुनित्रयाप्तलक्ष्मात्मरक्षण इति त्वैवागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः नारायणाख्येतिराजपदाब्जभृङ्ग श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनुतं श्रीनिवासमुनिं भजे नव्यरङ्गयतीन्द्राङ्घ्रिपङ्कजभ्रमराहितं नव्यमङ्गलभूषं श्रीवरदारिगुरुं भजे श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणं शरणं प्रपद्ये विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेत् कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलगताङ्गतं यस्य सारस्वतस्रोतो कुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सोऽत्रवतीसकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानाम् हयग्रीवमुपास्महे लक्ष्मीनेत्रोत्पलश्रीसरतपरिचयादेशसंवर्धमानः नाभीनाळीकरिङ्खण्मधुकरपटली दत्तहस्तावलम्बः अस्माकं सम्पदोघानविरलतुलसीरामसञ्जातभूमा काळिन्दी कान्तिहारी कलेतुपुषः काळिमा कैटभारेः ಹೋದ ಕ್ಲಾಸಿನಲ್ಲಿ ಸಂಸ್ಕೃತದ ವ್ಯಾಖ್ಯಾನದಲ್ಲಿ 26ನೇ ಶ್ಲೋಕದ ನಾಯಕ ಸರದ 26ನೇ ಶ್ಲೋಕದ ಸ್ವಲ್ಪ ಭಾಗವನ್ನು ಅಧ್ಯಯನ ಮಾಡಿದ್ವಿ. ಅದರಲ್ಲಿ ಸ್ವಲ್ಪ ವಿಸ್ತಾರವಾದ ವಿಚಾರವನ್ನು ಮಾಡ್ತಾರೆ ಗೌತಮ ಸ್ವಾಮಿ ಆಚಾರ್ಯರು. ಅದು ಬಹಳ ಗಹನವಾದ ವಿಷಯ. ಆದ್ದರಿಂದ ಅವರ ಕೆಲವು ವಿಚಾರಗಳು ಹಿಂದೆ ಎಲ್ಲ ಗ್ರಂಥಗಳಲ್ಲಿಯೂ ಶ್ರೀಭಾಷ್ಯಾದಿ ಗ್ರಂಥಗಳಲ್ಲಿ ವಿಸ್ತಾರವಾಗಿ ನಾವು ಅಧ್ಯಯನ ಮಾಡಿರುವ ವಿಷಯವೇ. ಅದನ್ನು ಇನ್ನೊಂದು ಸತಿ ಅವಲೋಕನ ಮಾಡಿದ್ರೆ ಪ್ರಯೋಜನವಾಗುತ್ತೆ ಅನ್ನುವ ದೃಷ್ಟಿಯಿಂದ ಈ ಶ್ಲೋಕದಲ್ಲಿ ಸ್ವಾಮಿ ದೇಶಿಕನ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಎಲ್ಲ ಸಿದ್ಧಾಂತಗಳಿಗೂ ಒಂದು ಪ್ರಧಾನವಾದ ಪ್ರಶ್ನೆ, ಎಲ್ಲ ದಾರ್ಶನಿಕರಿಗೂ ಪ್ರಧಾನವಾದ ಪ್ರಶ್ನೆ ಏನು ಅಂದರೆ, ಜಗತ್ತಿಗೆ ಯಾರು ಜಗತ್ತನ್ನು ಸೃಷ್ಟಿ ಮಾಡಿದ್ರು, ಜಗತ್ ಕಾರಣ ವಸ್ತು, ಅದರಲ್ಲಿ ಉಪಾದಾನ ಕಾರಣವೇ ಬೇರೆಯೇ, ನಿಮಿತ್ತ ಕಾರಣವೇ ಬೇರೆಯೇ, ಅಥವಾ ಎರಡೂ ಒಂದೇ ವಸ್ತುವೇ ಎರಡು ಕಾರಣವೂ ಆಗಿದೆಯೇ? ಇದು ಒಂದು ಬಹಳ ಗಹನವಾದ ವಿಷಯ ಜಗತ್ತಿನ ಕಾರಣತ್ವ ವಿಷಯದಲ್ಲಿ. ಅದರಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳು ಇದೆ. ವೇದಾಂತಿಗಳ ಅಭಿಪ್ರಾಯವೇ ಬೇರೆ, ಮಿಕ್ಕ ದಾರ್ಶನಿಕರ ಅಭಿಪ್ರಾಯಗಳು ಬೇರೆ. ಬೇರೆ ದರ್ಶನಗಳಲ್ಲಿ ಪ್ರಕೃತಿಯೇ ಜಗತ್ ಕಾರಣ ಅಂತ ಹೇಳ್ತಾರೆ, ಅಥವಾ ಈಶ್ವರನನ್ನು ಒಪ್ಕೊಳ್ಳದೇ ಇರೋರು ಇದ್ದಾರೆ. ಪೂರ್ವಮೀಮಾಂಸಕರು ಜಗತ್ತಿನ ಸೃಷ್ಟಿ ಪ್ರಳಯ ಅನ್ನುವುದೇ ಇಲ್ಲ, ಜಗತ್ತಿಗೆ ಪ್ರಳಯ ಅನ್ನೋದಿಲ್ಲ. ಇವಾಗ ಹೇಗೆ ನಡೀತಿದೆಯೋ ಯಾವ ರೀತಿಯೇ ಎಲ್ಲ ಕಾಲದಲ್ಲೂ ನಡೀತಾ ಇತ್ತು. ಇವಾಗ ಏನು ಸೃಷ್ಟಿ ಪ್ರಳಯವನ್ನು ನೋಡ್ತಾ ಇದೀವೋ ಎಲ್ಲ ಜನನ ಮರಣಗಳು ಆಗ್ತಾ ಇದೆ, ಇದೇ ರೀತಿಯೇ ಎಲ್ಲ ಕಾಲದಲ್ಲಿಯೂ ಇತ್ತು ಅಂತ ಹೇಳ್ಬಿಟ್ಟು ಕದಾಚಿತ್ ಅನೀದೃಶ್ಯಂ ಇದಂ ಜಗತ್, ಕದಾಚಿತ್ ಅನೀದೃಶ್ಯಂ ಇದಂ ಜಗತ್. ಈಗ ಹೇಗಿತ್ತೋ ಅದಕ್ಕಿಂತ ಬೇರೆ ರೀತಿಯಲ್ಲಿ ಯಾವತ್ತೂ ಇರಲಿಲ್ಲ ಅಂತ ಪೂರ್ವಮೀಮಾಂಸಕರು ಹೇಳ್ತಾರೆ. ಸಾಂಖ್ಯರು ಬ್ರಹ್ಮನನ್ನು ಒಪ್ಪಲಿಲ್ಲ, ಪ್ರಕೃತಿಯೇ ಜಗತ್ ಕಾರಣ ಅಂತ ಹೇಳಿದ್ರು, ಸ್ವತಃ ಪರಿಣಾಮ ಹೊಂದುತ್ತೆ ಅಂತ ಹೇಳಿದ್ರು. ಹೀಗೆ ಜಗತ್ ಕಾರಣ ವಿಷಯದಲ್ಲಿ ಅನೇಕವಾದ ವಾದಗಳಿದೆ. ವೇದಾಂತಿಗಳಲ್ಲಿಯೂ ಭಿನ್ನಾಭಿಪ್ರಾಯವಿದೆ. ಅದ್ವೈತ ವೇದಾಂತ ಮತ್ತು ವಿಶಿಷ್ಟಾದ್ವೈತದಲ್ಲಿ ಈಶ್ವರನೇ ಉಭಯ
ಕಾರಣವು ಕೂಡ ಅಭಿನ್ನ ನಿಮಿತ್ತೋಪಾದಾನ ಕಾರಣತ್ವ ಒಪ್ಕೊಳ್ತಾರೆ. ಅದರಲ್ಲಿ ಅದ್ವೈತದಲ್ಲಿ ಈಶ್ವರನ ಕಾರಣತ್ವವು ವ್ಯಾವಹಾರಿಕ. ಯಾಕೆ ಅಂದರೆ ಪಾರಮಾರ್ಥಿಕವಾಗಿ ಬ್ರಹ್ಮನಿಗೆ ಯಾವ ಗುಣವೂ ಇಲ್ಲದೆ ಇರೋದ್ರಿಂದ. ಆದರೆ ವ್ಯವಹಾರದಲ್ಲಿ ಸರ್ವಜ್ಞನಾದ ಸರ್ವಶಕ್ತಿನಾದ ಈಶ್ವರನೇ ಅವನು ಪರಬ್ರಹ್ಮಗೆ ಉಪಾಧಿ ಮುಚ್ಚಿ ಅವಿದ್ಯಾವಿಶಿಷ್ಟವಾದ ಪರಬ್ರಹ್ಮನಲ್ಲಿ ಈಶ್ವರ ಭಾವ ಬರುತ್ತೆ. ಆ ಈಶ್ವರನು ಸರ್ವಶಕ್ತ ಸರ್ವಜ್ಞ, ಅವನೇ ನಿಮಿತ್ತ ಮತ್ತು ಉಪಾದಾನ ಎರಡು ಕಾರಣವೂ ಕೂಡ. ದ್ವೈತ ಮತದಲ್ಲಿ ಈಶ್ವರನು ಬರೀ ನಿಮಿತ್ತ ಕಾರಣ, ಪ್ರಕೃತಿ ಉಪಾದಾನ. ಆದರೂ ಪ್ರಕೃತಿಯು ಸ್ವತಂತ್ರವಾಗಿ ಪರಿವರ್ತನೆ ಹೊಂದೋದಿಲ್ಲ, ಈಶ್ವರನು ಅದರಲ್ಲಿ ಪರಿವರ್ತನೆಯನ್ನು ಉಂಟು ಮಾಡ್ತಾನೆ ಅಂತ ಹೇಳಿದರು. ಆದರೆ ಈಶ್ವರನಿಗೆ ನಿಮಿತ್ತ ಕಾರಣತ್ವ ಮಾತ್ರ ಅಂತ ಹೇಳಿದ್ರು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಜಗತ್ಕಾರಣತ್ವವನ್ನು ಹೇಳ್ತಾರೆ. ಅದರಲ್ಲಿ ನೈಯಾಯಿಕರು ಒಂದೇ ವಸ್ತು ಉಪಾದಾನವೂ ನಿಮಿತ್ತವೂ ಆಗುವುದು ಎಲ್ಲಿಯೂ ಲೋಕದಲ್ಲಿ ಕಂಡುಬರೋದಿಲ್ಲ. ಆದ್ದರಿಂದ ನೀವು ಒಂದೇ ವಸ್ತುವನ್ನು ನಿಮಿತ್ತ ಉಪಾದಾನ ಅಂತ ಹೇಳಕ್ಕಾಗೋದಿಲ್ಲ. ಅವರ ದೃಷ್ಟಿಯಲ್ಲಿಯೂ ಕೂಡ ಪ್ರಕೃತಿ ಪರಮಾಣುಗಳು ಅದುವೇ ಉಪಾದಾನ ಕಾರಣ, ಈಶ್ವರನು ಕೇವಲ ನಿಮಿತ್ತ ಕಾರಣ ಜಗತ್ತಿಗೆ ಅಂತ ಹೇಳ್ತಾರೆ ಅವರು. ಆದರೆ ಆ ವಿಷಯವನ್ನು, ನೈಯಾಯಿಕರ ವಿಷಯವನ್ನು, ಮೊದಲ ಅಭಿಪ್ರಾಯವನ್ನು ಇಲ್ಲಿ ವಿಚಾರ ಮಾಡ್ತಾರೆ ಸ್ವಾಮಿ ದೇಶಿಕನ್. ಅದರಲ್ಲಿ ನೈಯಾಯಿಕರು ಕೂಡ ಒಪ್ಕೊಂಡಿದ್ದೀರಾ, ನೀವು ಕೂಡ ಎರಡು ವಿಷಯಗಳಲ್ಲಿ ಇದನ್ನು ಒಪ್ಕೊಳ್ಳೇಬೇಕು. ಒಬ್ಬನೇ ನಿಮಿತ್ತವೂ ಉಪಾದಾನವೂ ಆಗೋಕ್ಕೆ ಸಾಧ್ಯ. ಜೀವಾತ್ಮನಲ್ಲಿ ಉಂಟಾಗುವಂತಹ ಸುಖ ದುಃಖಗಳು ಜೀವಾತ್ಮನಲ್ಲಿಯೇ ಹುಟ್ಟಿ ಅವನಲ್ಲಿಯೇ ಉಂಟಾಗುತ್ತೆ, ಅವನೇ ಅನುಭವಿಸ್ತಾನೆ. ಆದ್ದರಿಂದ ಅದಕ್ಕೆ ಅವನೇ ನಿಮಿತ್ತ ಕಾರಣವೂ ಹೌದು, ಅವನೇ ಉಪಾದಾನ ಕಾರಣವೂ ಹೌದು. ಕಾರ್ಯವು ಎಲ್ಲಿ ಉಂಟಾಗುತ್ತೋ ಅಲ್ಲಿ ಅಪೃಥಕ್ ಸಿದ್ಧ ಸಂಬಂಧದಿಂದ ಉಂಟಾಗಬೇಕು ಕಾರ್ಯ. ಕಾರ್ಯಮಿತ್ರ ಸಮವೇತಿ ತತ್ ಸಮವಾಯಿ ಕಾರಣಂ ಅಂತ ಹೇಳಿದ್ರು. ಸಮವಾಯಿ ಕಾರಣ ಅಂದರೆ ಉಪಾದಾನ ಕಾರಣ. ಈ ಜೀವಾತ್ಮನಲ್ಲಿಯೇ ಸುಖ ದುಃಖಗಳು ಉಂಟಾಗುವುದರಿಂದ ಅವನೇ ಉಪಾದಾನ ಕಾರಣ. ಆ ಸುಖ ದುಃಖಗಳು ಅವನ ಒಂದು ಕರ್ಮಗಳಿಂದಲೇ ಬರೋದರಿಂದ ನಿಮಿತ್ತವೂ ಕೂಡ ಅವನೇ ಸಂಕಲ್ಪ ಮಾಡಿ ಕರ್ಮಗಳನ್ನು ಮಾಡ್ತಾನೆ. ಆದ್ದರಿಂದ ಈ ವಿಷಯದಲ್ಲಿ ಜೀವಾತ್ಮನೇ ನಿಮಿತ್ತ ಉಪಾದಾನ ಎರಡೂ ಕಾರಣ ಅನ್ನೋದು ನೈಯಾಯಿಕರು ಒಪ್ಕೊಳ್ಳುವಂಥ ವಿಷಯ. ಅದೇ ರೀತಿಯಲ್ಲಿ ಈಶ್ವರನಿಗೆ ಸರ್ವಮೂರ್ತ ದ್ರವ್ಯ ಸಂಯೋಗಿತ್ವ. ಈಶ್ವರ ಅನ್ನೋದು ವಿಭು ಪದಾರ್ಥ. ವಿಭು ಪದಾರ್ಥ ಅಂದರೆ ಏನು ಅಂತ ಹೇಳಿದ್ರೆ ಲಕ್ಷಣ ಹೇಳುವಾಗ ಸರ್ವಮೂರ್ತ ದ್ರವ್ಯ ಸಂಯೋಗಿತ್ವಂ ವಿಭುತ್ವಂ ಅಂತ ಹೇಳುದು. ಎಲ್ಲ ಮೂರ್ತವಾದ ಪದಾರ್ಥಗಳೊಡನೆ ಸಂಯೋಗ ಹೊಂದಿರುವಂಥದ್ದು. ನಿರವಯವಿಯಾದ ಪದಾರ್ಥದೊಡನೆ ಸಂಯೋಗ ಉಂಟಾಗೋದಿಲ್ಲ. ಆಕಾಶ ನಿರವಯವಿ ಅಂತ ಹೇಳ್ತಾರೆ ಅವರು. ಆಕಾಶಕ್ಕೂ ಇನ್ನೊಂದು ಪದಾರ್ಥಕ್ಕೂ, ನಮ್ಮ ಕೈಗೂ ಪುಸ್ತಕಕ್ಕೂ ಉಂಟಾಗುವಂಥ ಸಂಬಂಧ ಉಂಟಾಗಕ್ಕೆ ಸಾಧ್ಯವಿಲ್ಲ. ಆದರೆ ಮೂರ್ತವಾದ ಪದಾರ್ಥಗಳೊಡನೆ ಸಂಬಂಧ ಉಂಟಾಗುತ್ತೆ, ಸಂಯೋಗ ಅಂತ ಹೆಸರದಕ್ಕೆ. ಎರಡು ಮೂರ್ತ ಪದಾರ್ಥಗಳಲ್ಲಿ ಈಶ್ವರನು ತನ್ನ ಎಲ್ಲ ಪದಾರ್ಥಗಳೊಡನೆ ತಮ್ಮ ಸಣ್ಣ ಸಂಯೋಗವನ್ನು ತಾನೇ ಉಂಟು ಮಾಡ್ಕೊಳ್ತಾನೆ. ಅದು ಅವನಲ್ಲಿಯೇ ಉಂಟಾಗುತ್ತೆ, ಅವನೇ ನಿಮಿತ್ತವೂ ಉಪಾದಾನ. ಈ ಎರಡು ಸ್ಥಳಗಳಲ್ಲಿ ನಿಮಿತ್ತ ಉಪಾದಾನ ಕಾರಣಗಳು ಒಂದೇ ಅಂತ ಹೇಳೋದು ನೈಯಾಯಿಕರು ಕೂಡ ಒಪ್ಕೊಂಡಿದ್ದಾರೆ. ಆದ್ದರಿಂದ ಅದನ್ನು ಮೊದಲು ಇಲ್ಲಿ ಸ್ವಾಮಿ ದೇಶಿಕನ್ ಹೇಳಿದ್ರು. ಕರ್ತಾ ಉಪಾದಾನಮೇವ ಸ್ವಸುಖ ಮುಖ ಗುಣೆ ಸ್ವಪ್ರಯತ್ನ ಪ್ರಸೂತೆ. ತನ್ನ ಪ್ರಯತ್ನದಲ್ಲಿ ಉಂಟಾದ ತನ್ನ ಸುಖಗಳಿಗೆ ಅವನೇ ಉಪಾದಾನ. ಪ್ರಯತ್ನ ಅನ್ನೋದ್ರಿಂದ ನಿಮಿತ್ತವು ತಿಳಿದು ಬರುತ್ತೆ. ಸಂಯೋಗಂ ಸಸ್ಯ ಮೂರ್ತೈ ಸ್ವಯಂ ಉಪಜನೆಯನ್ನ ಈಶ್ವರೋಪಿ ಏವಮಿಷ್ಟ. ಈಶ್ವರನ ವಿಷಯದಲ್ಲೂ ನಿಮಗೆ ಇದುವೇ ಇಷ್ಟವಾದದ್ದು, ತಾನೇ ಉಂಟು ಮಾಡ್ತಾನೆ ಸ್ವಯಂ ಉಪಜನೆಯನ್ನು ಸ್ವಸ್ಯ ಮೂರ್ತೈ ಸಂಯೋಗವನ್ನು. ಆದ್ದರಿಂದ ಎರಡು ಕಾರಣದಲ್ಲಿ ಅಭಿನ್ನ ನಿಮಿತ್ತೋಪಾದಾನ ಅನ್ನೋದನ್ನು ನೀವು ಒಪ್ಕೊಳ್ಳೇಬೇಕು ಅನ್ನೋದನ್ನು ಹೀಗೆ ಅವರು ಹೇಳಿದರು. ಆದ್ದರಿಂದ ನಾವು ಹೇಳೋದ್ರಲ್ಲಿ ವಿರೋಧವಿಲ್ಲ. ಸರ್ವೋಪಾದಾನ ಭಾವ ಸ್ವತಃ ಇಹ ಘಟತೆ ಸರ್ವಕರ್ತರಿ ಅಮುಷ್ಮಿನ್. ಪರಮಾತ್ಮನು ಶ್ರುತಿ ಹೇಳುತ್ತೆ ಅವನು ಎಲ್ಲಕ್ಕೂ ತಾನೇ ಉಪಾದಾನ ಕಾರಣವೂ ನಿಮಿತ್ತವೂ ಕಾರಣವೂ ಅಂತ. ಅಂತಹ ಸರ್ವಕರ್ತ ಆದ ಈಶ್ವರನಿಗೆ ಎಲ್ಲಕ್ಕೂ ಉಪಾದಾನ ಕಾರಣವಾಗಿರುವುದರಲ್ಲಿ ಏನು ವಿರೋಧವಿಲ್ಲ. ಮತ್ತೆ ಸರ್ವಶ್ರುತಿ ಐಕರಸ್ಯ ಪ್ರಣಯಿಭಿ ಉಚಿತಂ ದ್ವಾರಮತ್ರ ಅಭ್ಯುಪೇತ. ಹಾಗೆ ನೀವು ಉಪಾದಾನ ಒಪ್ಪಿಕೊಂಡ್ರೆ ಉಪಾದಾನಕ್ಕೆ ವಿಕಾರ ಉಂಟಾಗಬೇಕಲ್ಲ ಅಂತ ಅವರು ಪ್ರಶ್ನೆ ಮಾಡಿದ್ರೆ ವಿಕಾರ ಆಗೋದಿಲ್ಲ ಈಶ್ವರನಿಗೆ. ಯಾಕೆ ಅಂದರೆ ಇದು ದ್ವಾರ ಮಾತ್ರ ಅಭ್ಯುಪೇತ. ಇನ್ನೊಂದರ ಮೂಲಕ ಅವನು ಸೃಷ್ಟಿ ಮಾಡ್ತಾನೆ. ತನಗೆ ಅಪೃಥಕ್ ಸಿದ್ಧವಾದ ವಿಶೇಷಣವಾದ
ಚೇತನಾಚೇತನಗಳಲ್ಲಿ ವಿಕಾರವನ್ನು ಉಂಟು ಮಾಡಿ ತಾನು ಅವಿಕಾರಿಯಾಗಿಯೇ ಇದ್ದು ಆ ವಿಶೇಷಣಗಳು ಅವನಿಗೆ ಅಪೃಥಕ್ ಸಿದ್ಧವಾದ್ದರಿಂದ ಕಾರ್ಯವು ಎಲ್ಲಿ ಉಂಟಾಗುತ್ತೆ? ಈಶ್ವರನಲ್ಲಿಯೇ ಉಂಟಾಗಬೇಕು. ಜಗತ್ತು ಎಲ್ಲಿ ಸೃಷ್ಟಿಯಾಗುತ್ತೆ ಅಂದರೆ ಈಶ್ವರನಲ್ಲಿಯೇ ಸೃಷ್ಟಿಯಾಗುತ್ತೆ. ಪರಮಾತ್ಮನು ವಿಭುವಾದವನು, ಎಲ್ಲೆಲ್ಲಿಯೂ ಇದ್ದಾನೆ, ಸ್ವರೂಪದಲ್ಲಿಯೇ ವಿಭುತ್ವ ಅವನಿಗೆ. ಆದ್ದರಿಂದ ಜಗತ್ತೆಲ್ಲಿದೆ? ಈಶ್ವರನಲ್ಲಿಯೇ ಇದೆ. ಚೇತನಾಚೇತನಗಳೆಲ್ಲ ಈಶ್ವರನಲ್ಲಿಯೇ ಇದ್ದಾರೆ. ಸೂಕ್ಷ್ಮವಾದ ರೂಪದಲ್ಲಿ ಇರ್ತಾರೆ, ಸ್ಥೂಲ ರೂಪಕ್ಕೆ ಬರ್ತಾರೆ. ಆಧಾರನಾದವನು ಈಶ್ವರನೇ. ಆದ್ದರಿಂದ ಕಾರ್ಯ ಉಂಟಾಗುವುದು ಈಶ್ವರನಲ್ಲೇ ಆಗುವುದರಿಂದ ಅವನೇ ಉಪಾದಾನ ಕಾರಣವಾದ. ಮತ್ತೆ ಕಾರ್ಯದಲ್ಲಿ ವಿಕಾರವು ಉಂಟಾಗುವುದು ಅವನ ವಿಶೇಷಣಗಳಿಗೆ ಮಾತ್ರವಾದ್ದರಿಂದ ಅವನಿಗೆ ಸ್ವರೂಪದಲ್ಲೋ ಸ್ವಭಾವದಲ್ಲೋ ವಿಕಾರವಿಲ್ಲ. ಆದ್ದರಿಂದ ಅವಿಕಾರಿಯಾದರೂ ತನ್ನ ಸಂಕಲ್ಪದಿಂದ ತನ್ನಲ್ಲಿಯೇ ಕಾರ್ಯವನ್ನು ತನ್ನ ವಿಶೇಷಣಗಳ ಮೂಲಕ ಪರಮಾತ್ಮನು ಉಂಟು ಮಾಡ್ತಾನೆ. ಇದುವೇ ಸೃಷ್ಟಿ, ಇದುವೇ ಅಭಿನ್ನ ನಿಮಿತ್ತೋಪಾದಾನ ಕಾರಣ. ಅದನ್ನು ಎಲ್ಲ ಶ್ರುತಿಗಳು ವಿರೋಧ ಬರದೇ ಇರೋ ಹಾಗೆ ನಾವು ಅರ್ಥ ಮಾಡಬೇಕು. ಅಂದರೆ ಈ ರೀತಿಯೇ ನಾವು ಅರ್ಥ ಮಾಡೋಕ್ಕೆ ಸಾಧ್ಯ. ಹಾಗೆ ಮಾಡಿದ್ರೆ ಎಲ್ಲ ಶ್ರುತಿಗಳಿಗೂ ಕೂಡ ಪ್ರಮಾಣವನ್ನು ಪೂರ್ಣವಾಗಿ ಸ್ವತಃ ಪ್ರಮಾಣ ಒಪ್ಪಿಕೊಂಡ ಹಾಗಾಗುತ್ತೆ. ಅದಕ್ಕೆ ಮೇಲೆ ಇದನ್ನೆಲ್ಲ ನೋಡಿದ್ವಿ ಹೋದ ಸತಿ. ಈಗ ಅದು ಈ ವಿಷಯದಲ್ಲಿ ವಿಶೇಷವಾದ ವಿಚಾರವನ್ನು ಮಾಡ್ತಾರೆ ಇಲ್ಲಿ. ಈಗ ಅನ್ಯತರತ್ಯಾಗೇ ನಾಸ್ತ್ಯೇವ ವೈದಿಕಾನಾಂ ವೇದವಾಕ್ಯ ತ್ಯಾಗಸ್ಯ ಅಯುಕ್ತತ್ವಾತ್. ವೈದಿಕರಿಗೆ ಏನು ಸಮಸ್ಯೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅತ್ರೇಯಂ ಸಮಸ್ಯಾ ವೈದಿಕಾನಾಂ ವಿಸ್ತರೇಣ ಪ್ರತಿಪಾದಿತಾಪಿ ವಿಷಯಸ್ಯ ಗಹನತ್ವಾತ್. ಬಹಳ ಗಹನವಾದ ವಿಷಯ ಇದು. ಆದ್ದರಿಂದ ಮತ್ತೆ ಇದು ವಿಚಾರ ಮಾಡಲ್ಪಡುತ್ತೆ. ಏತತ್ ಜಗತ್ ಸ್ವರೂಪಂ ತನ್ಮೂಲ ಕಾರಣಂ ತತ್ರ ಅಸ್ಮಾಕಂ ಸ್ಥಾನ ಸಂಬಂಧಾದಿಕಂ ಚ ಜ್ಞಾತುಂ ಪ್ರವೃತ್ತಾಃ ಋಷಯಃ. ಋಷಿಗಳೆಲ್ಲ ಇದನ್ನು ತಪಸ್ಸು ಮಾಡಿ ಪಡೆದುಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರು ಈ ಜ್ಞಾನವನ್ನು. ತಪಪ್ರಭಾವಾತ್ ಜಗನ್ಮೂಲಂ ಅಪಶ್ಯನ್ ಯದ್ದರ್ಶನೇನ ಸರ್ವಮಪಿ ಜ್ಞಾತಮಭೂತ್. ಅವರು ತಪಸ್ಸಿನಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಅದನ್ನು ಶ್ವೇತಾಶ್ವತರ ಉಪನಿಷತ್ ತಿಳಿಸುತ್ತೆ. ಆರಂಭದಲ್ಲಿ ಕಿಂ ಕಾರಣಂ ಬ್ರಹ್ಮ ಕುತಸ್ಮ ಜಾತಾಃ ಜೀವಾಮಕೇನ ಕ್ವಚ ಸಂಪ್ರತಿಷ್ಠಾಃ. ಸಂಪ್ರತಿಷ್ಠಾಃ ಅಂದರೆ ಎಲ್ಲಿ ಹೋಗಿ ಸೇರ್ತೀವಿ, ಕಡೆಯಲ್ಲಿ ಯಾರಿಂದ ನಾವು ಜೀವನ ಮಾಡ್ತೀವಿ, ಎಲ್ಲಿಂದ ಉಂಟು ಬಂದ್ವಿ, ಈ ಕಾರಣವಾದ ಬ್ರಹ್ಮದ ಸ್ವರೂಪವೇನು? ಅಧಿಷ್ಠಿತಾಃ ಕೇನ ಸುಖೇತರೇಶು ವರ್ತಾಮಹೇ ಬ್ರಹ್ಮವಿದೋ ವ್ಯವಸ್ಥಾಂ. ಯಾರ ಒಂದು ಅಧಿಷ್ಠಾನದಲ್ಲಿ ನಮ್ಮ ವ್ಯಾಪಾರಗಳನ್ನೆಲ್ಲ ಮಾಡ್ತೀವಿ. ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣನಾದ ಪರಬ್ರಹ್ಮನ ಸ್ವರೂಪವೇನು ಅನ್ನೋದನ್ನು ವಿಚಾರ ಮಾಡಿದ್ರು. ಶ್ವೇತಾಶ್ವತರ ಉಪನಿಷತ್ತಲ್ಲಿ ಹೋಗಿ ಶ್ವೇತಾಶ್ವತರ ಋಷಿಗಳಲ್ಲಿ ಪ್ರಶ್ನೆಯನ್ನು ಮಾಡಿದಾಗ ಅವರು ಇದನ್ನು ಉಪದೇಶ ಮಾಡ್ತಾರೆ. ತೇ ಧ್ಯಾನ ಯೋಗಾನುಗತಾ ಅಪಶ್ಯನ್. ಸಾಕ್ಷಾತ್ಕಾರ ಮಾಡಿಕೊಂಡ್ರು ಧ್ಯಾನ ಯೋಗದಲ್ಲಿ. ದೇವಾತ್ಮಶಕ್ತಿಂ ಸ್ವಗುಣೈ ನಿರೂಢಾಂ. ತನ್ನ ತ್ರಿಗುಣಗಳಿಂದ ಸತ್ವರಜಸ್ತಮಸ್ಸುಗಳಿಂದ ಉಂಟಾದಂತೆ ಇರುವಂತಹ ಆ ಪ್ರಕೃತಿ ಪರಮಾತ್ಮನ ಒಂದು ಶಕ್ತಿ. ದೇವ ಅಂದರೆ ಆತ್ಮಶಕ್ತಿ ಅಂದರೆ ಪರಮಾತ್ಮನ ಶಕ್ತಿ ಅಂತ ಅರ್ಥ. ಆ ಪರಮಾತ್ಮನ ಶಕ್ತಿ ಪರಮಾತ್ಮನ ಅಧಿಷ್ಠಾನದಲ್ಲಿಯೇ ಎಲ್ಲವನ್ನು ಜಗತ್ತಿಗಾಗಿ ಪರಿಣಾಮ ಹೊಂದಿದೆ ಅನ್ನೋದನ್ನು ತಪಸ್ಸಿನ ಪ್ರಭಾವದಿಂದ ತಿಳಿದುಕೊಂಡ್ರು. ಅದನ್ನೇ ಮುಂಡಕೋಪನಿಷತ್ತಿನಲ್ಲಿಯೂ ಪ್ರಶ್ನೆ ಮಾಡುವಾಗ ಶೌನಕರು ಅಂಗಿರಸರಲ್ಲಿ ಕೇಳ್ತಾರೆ. ಕಸ್ಮಿನ್ನು ಭಗವಃ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಯಾವುದನ್ನು ತಿಳಿದ್ರೆ ಎಲ್ಲವೂ ತಿಳಿಯಬಹುದು. ಒಂದನ್ನು ತಿಳಿದ್ರೆ ಕಾರ್ಯಕಾರಣ ಭಾವದಲ್ಲಿ ಈ ಲೋಕದಲ್ಲಿ ಉಪಾದಾನವನ್ನು ತಿಳಿದ್ರೆ ನಿಮಿತ್ತವೂ ತಿಳಿಯೋಲ್ಲ, ನಿಮಿತ್ತವನ್ನು ತಿಳಿದ್ರೆ ಉಪಾದಾನ ತಿಳಿಯೋದಿಲ್ಲ. ಕುಂಬಾರನ ಬಗ್ಗೆ ನಮಗೆ ಜ್ಞಾನ ಬಂತು ಅಂದರೆ ಮಣ್ಣಿನ ಜ್ಞಾನ ಇರೋದಿಲ್ಲ, ಮಣ್ಣಿನ ಜ್ಞಾನ ಬಂದರೆ ಕುಂಬಾರನ ಜ್ಞಾನ. ಮಡಕೆಯ ಜ್ಞಾನ ಬರಬೇಕಾದ್ರೆ ಮಣ್ಣಿನ ಜ್ಞಾನವೂ ಬೇಕು, ಕುಂಬಾರನ ಜ್ಞಾನವೂ ಬೇಕು. ಎರಡೂ ತಿಳಿದ್ರೇನೆ ಮಣ್ಣಿನ ಮಡಕೆಯ ವಿಷಯವನ್ನು ತಿಳಿಯಕ್ಕೆ ಸಾಧ್ಯ. ಈ ಕಾರ್ಯ ಯಾರಿಂದ ಆಗಿದೆ, ಹೇಗಾಗಿದೆ, ಪದಾರ್ಥವನ್ನು ತಿಳಿಬೇಕು, ನಿಮಿತ್ತ ಕಾರಣವೂ ತಿಳಿಬೇಕು, ಸಹಕಾರಿಯೂ ತಿಳಿಬೇಕು. ಇದೆಲ್ಲವನ್ನು ತಿಳಿದ್ರೇನೆ ಅದಕ್ಕೆ ಅನೇಕ ವಿಷಯಗಳನ್ನು ತಿಳಿಬೇಕು. ಆದರೆ ಉಪನಿಷತ್ತಿನಲ್ಲಿ ಪ್ರಶ್ನೆ ಮಾಡುವಾಗ ಒಂದನ್ನು ತಿಳಿದ್ರೆ ಎಲ್ಲ ತಿಳಿಬಹುದು. ಅದು ಯಾವುದು ಅಂತ ಕೇಳಿದ್ರು. ಆದರೆ ಒಂದೇ ಎಲ್ಲವೂ ಆಗಿರಬೇಕು, ಎಲ್ಲ ವಿಧವಾದ ಕಾರಣಗಳು, ಆಗಲೇ ಅದು ಸಾಧ್ಯ. ತಪಃಪ್ರಭಾವಾತ್ ದೇವಪ್ರಸಾದಾಚ ಬ್ರಹ್ಮ ಶ್ವೇತಾಶ್ವತರಃ ಅಥ ವಿದ್ವಾನ್. ಪರಮಾತ್ಮನ ಪ್ರಸಾದದಿಂದಲೂ ತಪಸ್ಸಿನ ಪ್ರಭಾವದಿಂದಲೂ ಶ್ವೇತಾಶ್ವತರ ಅನ್ನುವ ಋಷಿಗಳು
ತಿಳಿದರು, ಅದನ್ನು ಉಪದೇಶ ಮಾಡಿದ್ದಾರೆ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ. ಏವಂ ಏಭಿಃ ಮಹರ್ಷಿಭಿಃ ಆವಿಷ್ಕೃತ ವೇದಾಃ, ಅವರಿಂದ ಆವಿಷ್ಕಾರ ಮಾಡಲ್ಪಟ್ಟಿತು ಅಷ್ಟೇ. ಅವರು ಪ್ರತಿಪಾದನೆ ಮಾಡಿದ್ರು, ಸಾಕ್ಷಾತ್ಕಾರ ಮಾಡಿಕೊಂಡು. ಸೃಷ್ಟಿ ಮಾಡಲಿಲ್ಲ ವೇದವನ್ನು. ವೇದವು ನಿತ್ಯವಾಗಿ ಇದ್ದಿದ್ದು, ಅದನ್ನು ಅವರು ಸಾಕ್ಷಾತ್ಕಾರ ಮಾಡಿಕೊಂಡ್ರು ತಪಸ್ಸಿನಲ್ಲಿ. ವೇದ ಮಂತ್ರಗಳೆಲ್ಲ ಅವರಿಗೆ ಸಾಕ್ಷಾತ್ಕಾರವಾಗಿ ತಿಳಿತು. ಅವರಿಗೆ ನಿತ್ಯವಾಗಿದ್ದಂತಹ ವೇದ ಮಂತ್ರಗಳು. ಈ ವೇದಗಳೇ ಯತೇಷಾಂ ತತ್ವಂ ಜಿಜ್ಞಾಸಮಾನಾನಾಂ ಇತರೇಷಾಂ ಚ ದಿವ್ಯಂ ಚಕ್ಷುಃ ಉಚ್ಯತೆ. ಇದೆಲ್ಲ ಈ ವೇದಗಳೇ ದಿವ್ಯವಾದ ಚಕ್ಷುಸ್ಸು. ನಮಗೆ ವೇದಗಳಿಂದಲೇ ಎಲ್ಲ ಜ್ಞಾನವೂ ಬರುವಂತಹದ್ದು. ಆದ್ದರಿಂದ ವೇದವು ದಿವ್ಯವಾದ ಚಕ್ಷುಸ್ಸು ಅಂತ ಹೇಳಲ್ಪಡುತ್ತೆ. ಏವಮೇಭಿಃ ಆವಿರ್ಭಾವಿತ ವೇದಾಃ ನೈಕವಿಧ ಭೂವನ್. ಅದರಲ್ಲಿ ಏನು ಪ್ರಶ್ನೆ ಅಂದರೆ, ಅನೇಕ ಋಷಿಗಳು ಅದನ್ನೆಲ್ಲ ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಬೇರೆ ಬೇರೆ ವಿಧ ವಿಧವಾದ ಮಂತ್ರಗಳು ಎಲ್ಲವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಅನೇಕ ಋಷಿಗಳಿದ್ದಾರೆ. ನೈಕೋ ಋಷಿ ಯಸ್ಯ ಮತಂ ಪ್ರಮಾಣಂ ಅಂತ. ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಸಾಕ್ಷಾತ್ಕಾರ ಮಾಡಿಕೊಂಡ್ರು ಅವರವರ ತಪಸ್ಸಿನ ಪ್ರಭಾವದಿಂದ. ಅದು ಯಾವುದೂ ಒಂದೇ ವಿಧವಾಗಿ ಇರಲಿಲ್ಲ, ಅನೇಕ ವಿಧ ವಿಧವಾದ ವೇದ ವಾಕ್ಯಗಳು. ತೇಷಾಂ ಪ್ರಕೃತಿ ವೈಚಿತ್ರ್ಯಾತ್ ತಪಶಕ್ತಿಯಾದಿ ವೈಚಿತ್ರ್ಯಾಚ. ಆ ಋಷಿಗಳ ಪ್ರಕೃತಿಯಲ್ಲಿಯೂ ವ್ಯತ್ಯಾಸವಿದೆ, ಅವರ ತಪಶಕ್ತಿಗಳಲ್ಲಿಯೂ ವ್ಯತ್ಯಾಸವಿದೆ. ಅದಕ್ಕೆ ಅನುಗುಣವಾಗಿ ಅವರವರು ಯಾವ ಯಾವ ರೀತಿ ಕಂಡರೋ ಆ ರೀತಿ ಅದನ್ನು ಪ್ರತಿಪಾದನೆ ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಸರ್ವಂ ಕಲ್ವಿದಂ ಬ್ರಹ್ಮ ಇತ್ಯಾದೀನಿ ಕಾನಿಚಿತ್ ವಾಕ್ಯಾನಿ ಜಗದ್ಬ್ರಹ್ಮಣೋ ಅಭೇದಂ ವದಂತಿ. ಇದೆಲ್ಲ ಮೂಲಭೂತವಾದ ಪ್ರಶ್ನೆ. ಇದನ್ನು ಅನೇಕವಾಗಿ ಅಧ್ಯಯನ ಮಾಡಿದೆವು ಅನೇಕ ಗ್ರಂಥಗಳಲ್ಲಿ. ಎಲ್ಲ ಗ್ರಂಥಗಳಲ್ಲೂ ಇದೇ ವಿಷಯಗಳೇ ಬರೋದು. ಆದರೂ ಇಲ್ಲಿ ಸ್ವಲ್ಪ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಇದೆಲ್ಲ ಅಭೇದವನ್ನು ಹೇಳೋ ಹಾಗೆ ಬ್ರಹ್ಮಣಿಗೂ ಜಗತ್ತಿಗೂ ಅಭೇದವನ್ನು ಹೇಳೋ ಹಾಗೆ ಇದೆ. ಸರ್ವಂ ಕಲ್ವಿದಂ ಬ್ರಹ್ಮ ಜಗದ್ಬ್ರಹ್ಮಣೋ ಅಭೇದಂ ವದಂತಿ. ಕಾನಿಚನ ವಾಕ್ಯಾನಿ ದ್ವಾಸುಪರ್ಣೌ ಸ್ವಯುಜಾ ಸಖಾಯೌ ಜ್ಞಾಜ್ಞೌ ದ್ವೌ ಅಜೌ ಈಶನೀಶೌ ಛಾಯಾತಪೋ ಬ್ರಹ್ಮವಿದೋ ವದಂತಿ ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ಇತ್ಯಾದಿ ಭೇದಂ ಪ್ರತಿಪಾದಯನ್. ಇಮಾನಿ ಭೂತಾನಿ ಅಂದರೆ ಅನೇಕ ಪ್ರಾಣಿಗಳಿದೆ ಅಂತ ತಿಳಿತು. ಈ ಪ್ರಾಣಿಗಳೆಲ್ಲ ಯಾರಿಂದ ಸೃಷ್ಟಿ ಮಾಡಲ್ಪಡುತ್ತೋ ಅಂತ ಹೇಳಿದ್ರೆ, ಸೃಷ್ಟಿ ಮಾಡೋನು ಬೇರೆ, ಪ್ರಾಣಿಗಳು ಬೇರೆ. ಛಾಯಾ ಆತಪ, ಒಬ್ಬನು ನೆರಳಿನಂತೆ, ಒಬ್ಬ ಬೆಳಕಿನಂತೆ. ಛಾಯಾ ಆತಪ ಬ್ರಹ್ಮವಿದೋ ವದಂತಿ. ಜ್ಞ ಅಜ್ಞ, ಒಬ್ಬ ಸರ್ವಜ್ಞನು, ಒಬ್ಬ ಅಜ್ಞ. ಇಬ್ಬರು ಅಜೌ, ಇಬ್ಬರು ಕೂಡ ನಿತ್ಯವಾದವರು. ಈಶ ಅನೀಶ, ಒಬ್ಬನು ಆಳ್ತಾನೆ, ಒಬ್ಬ ಆಳಲ್ಪಡ್ತಾನೆ. ಇದೆಲ್ಲವೂ ಕೂಡ ಶ್ರುತಿಗಳು ಭೇದವನ್ನು ತಿಳಿಸುತ್ತೆ. ಕೆಲವು ಭೇದ, ಕೆಲವು ಅಭೇದವನ್ನ. ಏವಂ ಸರ್ವೇಷಾಂ ವೇದತ್ವೇ ಸಮಾನೇಪಿ. ಇದು ವೇದವೇ, ಅದು ವೇದವೇ. ವೇದತ್ವ ಅನ್ನುವುದು ಎರಡಕ್ಕೂ ಸಮಾನ. ಪರಸ್ಪರ ವಿರುದ್ಧಾರ್ಥಕತ್ವಾತ್, ನೋಡಿದ್ರೆ ಎಲ್ಲ ವಿರುದ್ಧವಾದ ಅರ್ಥ ಇರುವ ಹಾಗಿದೆ. ಕಸ್ಯ ಗ್ರಹಣಂ ಕಸ್ಯ ತ್ಯಾಗ, ಉಭಯೋರಪಿ ವೇದತ್ವೇ ಅನ್ಯತರ ತ್ಯಾಗೋ ವಾ ಕಥಂ. ಈ ವೈದಿಕಾನಾಂ ಸಮಸ್ಯೆ. ಯಾವುದೋ ಒಂದು ಬಿಡೋ ಹಾಗಿಲ್ಲ, ಬಿಟ್ಟರೆ ವೇದವೇ ಹೋಗ್ಬಿಡುತ್ತೆ. ಒಂದು ಭಾಗದ ವೇದಕ್ಕೆ ಪ್ರಮಾಣವಿಲ್ಲ ಅಂದರೆ ಇನ್ನೊಂದು ಭಾಗಕ್ಕೆ ಮಾತ್ರ ಹೇಗೆ ಪ್ರಮಾಣ ಅಂತ ಒಪ್ಕೊಳ್ಳೋದು? ಈ ಪ್ರಶ್ನೆ ಬರುತ್ತೆ. ಯಾವುದನ್ನು ಬಿಡೋ ಹಾಗಿಲ್ಲ. ಇದರಲ್ಲಿ ಯಾವುದನ್ನು ಹೇಗೆ ಐಕ ಸರ್ವಶ್ರುತಿ ಐಕರಸ್ಯ ಪ್ರಣಯಭಿ ಅಂತ ಹೇಳಿದಾಗೆ ಎಲ್ಲ ಶ್ರುತಿಗೂ ಏಕರಸವಾಗಿ ಅರ್ಥ ಮಾಡ್ಕೋಬೇಕು. ಅದುವೇ ಬಹಳ ಕಷ್ಟವಾದ ವಿಷಯ. ಅನ್ಯತರ ತ್ಯಾಗ ನಾಸ್ತಿಯೇವ. ತ್ಯಾಗ ಅನ್ನುವ ಪ್ರಶ್ನೆಯೇ ಇಲ್ಲ, ಯಾವುದು ಬಿಡೋ ಹಾಗಿಲ್ಲ. ವೈದಿಕಾನಾಂ ವೇದವಾಕ್ಯ ತ್ಯಾಗಸ್ಯ ಅಯುಕ್ತತ್ವಾತ್. ಯಾರೆಲ್ಲ ವೈದಿಕರು ಅಂತ ಹೇಳ್ಕೊಳ್ತಾರೋ, ವೇದ ಪ್ರಾಮಾಣ್ಯವನ್ನು ಪೂರ್ಣವಾಗಿ ಸ್ವೀಕಾರ ಮಾಡಿರೋರು, ಅವರು ಯಾವ ಭಾಗವನ್ನು ಬಿಡೋ ಹಾಗಿಲ್ಲ. ಕಿಂತು ಜೀವಬ್ರಹ್ಮಣೋ ಭೇದಸ್ಯ ಪ್ರಸಿದ್ಧತ್ವಾತ್. ಜೀವನು ಪರಬ್ರಹ್ಮನಿಗೂ ಜೀವನಿಗೂ ಭೇದವು ಪ್ರಸಿದ್ಧವಾಗಿರೋದ್ರಿಂದ ಪರಮಂ ಸಾಮ್ಯಮುಪೈತಿ ಶ್ರುತೇಶ್ಚ ರಾಜಪುರೋಹಿತಸ್ಯ. ಇದು ಒಂದು ಮತ. ಈಗ ಬೇರೆ ಬೇರೆ ಮತಗಳನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಆಚಾರ್ಯರು. ಈಗ ಹೇಳ್ತಿರೋದು ಒಂದು ಬೇರೆ ಒಂದು ಮತ. ಆ ಮತದಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಇವರು. ಜೀವನಿಗೂ ಬ್ರಹ್ಮಣಿಗೂ ಭೇದವು ಪ್ರಸಿದ್ಧವಾಗಿರೋದ್ರಿಂದ ಪರಮಂ ಸಾಮ್ಯಂ ಉಪೈತಿ ಇತಿ ಶ್ರುತೇಶ್ಚ. ಶ್ರುತಿ ಹೇಳುತ್ತೆ ಪರಮಂ ಸಾಮ್ಯಂ ಉಪೈತಿ.
ಅದು ವಿದ್ವಾನ್ ನಾಮರೂಪೇ ವಿಹಾಯ ಪರಸ್ಪರಂ ಪರಮಂ ಸಾಮ್ಯಮುಪೈತಿ ವಿದ್ವಾನ್ ಅಂತ ಹೇಳುತ್ತೆ. ಪರಮಂ ಸಾಮ್ಯಾಪತ್ತಿ. ಆದ್ದರಿಂದ ರಾಜಪುರೋಹಿತಸ್ಯ ಐಶ್ವರ್ಯಾದಿ ವೈಭವಂ ದೃಷ್ಟ್ವಾ ಜನಾಃ, ರಾಜಪುರೋಹಿತನಿಗೆ ಅತ್ಯಂತ ಐಶ್ವರ್ಯವಿದೆ, ಮಹಾರಾಜ ಬೇಕಾದಷ್ಟು ಅವನಿಗೆ ಕೊಟ್ಟಿದ್ದಾನೆ ಸಂಭಾವನೆಗಳನ್ನೆಲ್ಲ, ಅದೆಲ್ಲ ನೋಡಿ ಅಯಮೇವ ರಾಜ ಸಂವೃತಃ ಅಂತ ಜನ ಹೇಳ್ತಾರಂತೆ. ಓ, ಇವನೇ ಮಹಾರಾಜನ ಥರ ಇದ್ದಾನಲ್ಲಪ್ಪ, ಇವನೇ ಮಹಾರಾಜ ಆಗ್ಬಿಟ್ಟ ಅಂತ ಹೇಳ್ತಾರೆ ಜನರು. ಆ ರೀತಿ ಪರಮಂ ಸಾಮ್ಯಮುಪೈತಿ ಅನ್ನೋದಕ್ಕೆ ಅಯಮಾತ್ಮ ಬ್ರಹ್ಮ ಇತ್ಯಾದಿ ಅಭೇದ ವ್ಯಪದೇಶ ವೈಭವಾದಿತ್ಯ ಸಾದೃಶ್ಯಾದಿ ಮೂಲಕ ತಾರ್ಕಿಕ. ಇದೇ ಸಾದೃಶ್ಯ ಅನುಮಾನ ಅನ್ನುವ ಪ್ರಮಾಣ. ಸಾದೃಶ್ಯ ಅನ್ನೋದು 4 ಪ್ರಮಾಣಗಳನ್ನು ಒಪ್ಕೊಳ್ತಾ ನೈಯಾಯಿಕರು. ಪ್ರತ್ಯಕ್ಷ, ಅನುಮಾನ, ಶಬ್ದ ಮತ್ತೆ ಉಪಮಾನ ಅಂತ ಹೇಳಿ. ಇದು ಉಪಮಾನ ಅಂದ್ರೆ ಸಾದೃಶ್ಯ ಮೂಲ. ಗೋ ಸದೃಶೋ ಗವಯ ಅಂತ ಹೇಳಿ, ಕಾಡಿಗೆ ಹೋದರೆ ಹಸುವಿನಂತೆ ಇರುವ ಒಂದು ಪ್ರಾಣಿ, ಅದಕ್ಕೆ ಗವಯ ಅಂತ ಹೆಸರು. ಅದನ್ನು ಹುಡ್ಕೊಂಡು ಬಾ ಅಂತ. ಹೇಗೆ ಅದನ್ನು ಕಂಡುಹಿಡಿಯೋದು ಅಂದರೆ ಹಸುವಿನಂತೆಯೇ ಇದೆ, ಆ ಸಾದೃಶ್ಯ ಜ್ಞಾನದಿಂದ ನಿಂಗೆ ತಿಳಿಯುತ್ತೆ, ಹೋಗು ಹಸುವನ್ನು ನೋಡ್ಕೊಂಡು ಹೋಗು ಅಂತೇಳಿ ಸಾದೃಶ್ಯ ಜ್ಞಾನದಿಂದ ತಿಳಿಯೋದು. ಇದು ಉಪಮಾನ ಅಂತ ಹೆಸರು ಇದಕ್ಕೆ. ಉಪಮಾನ, ಚಂದ್ರ ಸದೃಶ ಮುಖ ಅಂತ ಹೇಳ್ತೀವಲ್ಲ, ಹಾಗೆ ಉಪಮಾನ. ಅದು ಈ ಉಪಮಾನ ಅನ್ನೋದು ವೈಭವಾಧಿಕ್ಯ ಸಾದೃಶ್ಯಂ, ಅತ್ಯಂತ ವೈಭವ ಇರೋದರಿಂದ ಪರಮಾತ್ಮನಿಗೂ ಬ್ರಹ್ಮನಿಗೂ, ಜೀವಾತ್ಮನಿಗೂ ಪರಮಾತ್ಮನಿಗೂ ಐಕ್ಯ ಅಥವಾ ಸಾದೃಶ್ಯ, ಸಾಮ್ಯ ಅಂತ ಹೇಳಿದ್ರೆ ಏನು ಅಂದರೆ, ಜೀವಾತ್ಮನಿಗೆ ಒಂದು ವಿಶೇಷವಾದ ಒಂದು ಸ್ಥಾನ ಗೊತ್ತಾಗುತ್ತೆ. ಮೋಕ್ಷದಲ್ಲಿ ಅವನಿಗೆ ಪಡ್ಕೊಳ್ತಾನೆ. ಪರಮಾತ್ಮನೊಡನೆ ವಿಶೇಷವಾದ ಒಂದು ಆನಂದ ಅನುಭವ ಇದೆಲ್ಲ ಉಂಟಾಗೋದ್ರಿಂದ ಇವನೇ ಬ್ರಹ್ಮ ಅಂತ ಹೇಳಿದೆ. ವೈಭವ ಅಷ್ಟೇ, ಅದು ವೈಭವವಾದ ಅಂತ, ಅಧಿಕವಾದ ವೈಭವವಾದ. ರಾಜಪುರೋಹಿತ ನೋಡ್ಬಿಟ್ಟು ಇವನೇ ಮಹಾರಾಜಪ್ಪ ಅಂತ ಹೇಳ್ತೀವಲ್ಲ, ಆ ರೀತಿ ಹೇಳಬೇಕು ಅಂತ ತಾರ್ಕಿಕರು ಹೇಳ್ತಾರೆ. ಅಷ್ಟೇ ಅಲ್ಲ, ತದನುಯಾಯಿನಃ ನವ್ಯ ವೇದಾಂತಿನಶ್ಚ. ಇವರ ಅಭಿಪ್ರಾಯದಲ್ಲಿ ನವ್ಯ ವೇದಾಂತಿಗಳು ಅಂದರೆ ದ್ವೈತಿಗಳು ಅಂತಾನೆ ಮುಂದೆ ಹೇಳುತ್ತೆ, ಸ್ಪಷ್ಟವಾಗಿ ಹೇಳ್ತಾರೆ. ನವ್ಯ ವೇದಾಂತಿಗಳು, ದ್ವೈತಿಗಳು ಕೂಡ ಸಾದೃಶ್ಯ ಜ್ಞಾನದಿಂದ ಹೇಳ್ತಾರೆ ಅಂತ. ಯಾಕೆ ಅಂದರೆ ಅವರಿಗೆ ಭೇದವೇ ಬೇಕಾಗಿರೋದು, ಅಭೇದ ಬೇಕಾಗಿಲ್ಲ. ನಚ ಭೇದಸ್ಯ ಲೋಕತಃ ಏವ ಸಿದ್ಧತ್ವಾತ್ ತದರ್ಥಂ ಶಾಸ್ತ್ರಾಪೇಕ್ಷಾ ವ್ಯರ್ಥ ಇತಿ ವಾಚ್ಯಂ. ಭೇದವೇ ಸಿದ್ಧವಾಗಿರೋದ್ರಿಂದ ಶಾಸ್ತ್ರದ ಅಪೇಕ್ಷೆ ಬೇಕಾಗಿಲ್ಲ ಭೇದ ತಿಳಿಯೋದಕ್ಕೆ. ಭೇದ ತಿಳಿಯಕ್ಕೆ ಶಾಸ್ತ್ರ ಹಾಕಬೇಕು. ಲೋಕದಲ್ಲಿಯೇ ಭೇದ ತಿಳಿದು ಬರ್ತಾ ಇದೆಯಲ್ಲ ಪ್ರತ್ಯಕ್ಷವಾಗಿ ಅಂತ ಹೇಳಿದ್ರೆ, ಲೋಕಸಿದ್ಧ ಭೇದ ಉಪಾಧಿಕ ಸ್ಯಾತ್ ಅಜ್ಞಾನಕೃತ ಸ್ಯಾದ್ವ. ಲೋಕದಲ್ಲಿ ನಮಗೆ ಕಂಡು ಬರೋ ಭೇದ ಎಲ್ಲ ಅಜ್ಞಾನದಿಂದ ಆಗಿರಬಹುದು, ಅಥವಾ ಒಂದು ಉಪಾಧಿಯಿಂದ ನಮ್ಮ ಕರ್ಮದ ಕಾರಣದಿಂದ ತಿಳಿತಾ ಇರಬಹುದು. ಆದ್ದರಿಂದ ಭೇದ ನಿಜವಾಗಿಯೂ ಭೇದ ಅಂತ ತಿಳಿಬೇಕಾದ್ರೆ ಶಾಸ್ತ್ರದಿಂದಲೇ ತಿಳಿಬೇಕು. ಪ್ರತ್ಯಕ್ಷವಾಗಿ ನಾವು ತಿಳಿಯೋ ಭೇದ ಪೂರ್ಣವಾಗಿ ಪ್ರಮಾಣ ಆಗುವುದಿಲ್ಲ. ಯಾಕೆ ಅಂದರೆ ನಮಗೆ ಅಜ್ಞಾನದಿಂದ ಈ ರೀತಿ ಕಂಡು ಬರ್ತಾ ಇರ್ಬೋದು, ಅಥವಾ ಇದು ಬೇರೆ ಉಪಾಧಿಯಿಂದ ಕರ್ಮದ ಕಾರಣದಿಂದ ಈ ಭೇದ ಕಂಡು ಬರ್ತಿರ್ಬೋದು. ಆದರೆ ಭೇದ ಪರಮಾರ್ಥವಾದದ್ದು ಅಂತ ತಿಳಿಬೇಕಾದ್ರೆ ಶಾಸ್ತ್ರದಿಂದ ತಿಳಿಬೇಕು ಅಂತ ಇವರು ಹೇಳ್ತಾರೆ ಈ ವೇದಾಂತಿಗಳು. ತದಪೇಕ್ಷೆಯ ವಿಲಕ್ಷಣಸ್ಯ ಸ್ವರೂಪ ಪ್ರಯುಕ್ತಸ್ಯ ಭೇದಸ್ಯ ಜ್ಞಾನಂ ನಹಿ ಲೋಕತೋ ಭವೇತ್. ಆದ್ದರಿಂದ ಭೇದ ಸ್ವರೂಪದಲ್ಲಿ ಭೇದವಿದೆ ಅಂತ ಹೇಳಿದ್ರೆ ಜೀವಾತ್ಮನಿಗೂ ಬ್ರಹ್ಮನಿಗೂ ಸ್ವರೂಪ ಭೇದ ಇರೋದು ಅನ್ನೋದು ಲೋಕ ದೃಷ್ಟಿಯಿಂದ ನೀವು ತಿಳಿಯಕ್ಕಾಗೋದಿಲ್ಲ. ಶಾಸ್ತ್ರವು ಬೇಕೇ ಬೇಕು ಅಂತ ಹೇಳಿ ಶಾಸ್ತ್ರಕ್ಕೆ ಪ್ರಾಮಾಣ್ಯವನ್ನು ಸ್ಥಾಪನೆ ಮಾಡಕ್ಕೆ ನೋಡು. ಆದರೆ ಭೇದವನ್ನೇ ತೆಗೆದುಕೊಂಡು ಅಭೇದವನ್ನೆಲ್ಲ ಸಾದೃಶ್ಯದಿಂದ ವೈಭವವಾದ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಜ್ಞಾನಾವಸ್ಥಾಯಾಮಪಿ ಭೇದ ವರ್ತತೆ ಇತಿ ಯತಃ ಏವ ಇತ್ಯೇತಃ ಅಸ್ತಿ ಏವ ಅವಶ್ಯಕತಾ ಶಾಸ್ತ್ರಸ್ಯ ಇತಿ ಕೇವಲ ಭೇದವಾದಿನಃ ನವ್ಯ ವೇದಾಂತಿನಃ. ಭೇದವೇ ವೈಭವವಾದಿಗಳ ಪ್ರವರ್ತಕರು ಯಾರು? ವೈಭವವಾದ ಪ್ರವೃತ್ತಿಗಳು ಮಧ್ವಾಚಾರ್ಯರೇ. ವೈಭವವಾದ ಅಲ್ಲ, ಅದ್ವೈತ. ನವ್ಯ ವೇದಾಂತಿಗಳು ಅಂತ ಹೇಳ್ತಾರೆ ಇವರು ಇಲ್ಲಿ. ಇದು ಅದ್ವೈತವೇ ಇಲ್ಲ, ಆಕ್ಚುಲ್ ಆಗಿ ಹೇಳ್ತಿರೋದು ಅದ್ವೈತ. ಸಾರಿ, ದ್ವೈತ. ನವ್ಯ ವೇದಾಂತಿಗಳು ಅಂತಿರೋದು ದ್ವೈತಿಗಳನ್ನು ಹೇಳ್ತಾರೆ. ದ್ವೈತ ಮಧ್ವಾಚಾರ್ಯರು ಅವ್ರು ಹೇಳೋದು ಭೇದವೇ ಪ್ರಾಮಾಣಿಕವಾದದ್ದು. ಆ ಭೇದವು ಲೋಕದಲ್ಲಿಯೇ ತಿಳಿಯುತ್ತಲ್ಲ, ಶಾಸ್ತ್ರ ಯಾಕೆ ಬೇಕು ಅಂತ ಹೇಳಿದ್ರೆ ಲೋಕದಲ್ಲಿ ತಿಳಿಯೋ ಭೇದ ಪ್ರಾಮಾಣಿಕವಾಗದೇ ಇರಬಹುದು, ಅಜ್ಞಾನದಿಂದಲೋ ಇಲ್ಲ ಕರ್ಮದ ಉಪಾಧಿಯಿಂದಲೋ ತಿಳಿತಿರ್ಬೋದು. ಆದರೆ
ಸ್ವರೂಪದಲ್ಲಿ ಜೀವನಿಗೂ ಬ್ರಹ್ಮನಿಗೂ ಭೇದ ಇದೆ ಅನ್ನೋದು ನೀವು ಶಾಸ್ತ್ರದಿಂದಲೇ ತಿಳಿಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಶಾಸ್ತ್ರದ ಅವಶ್ಯಕತೆ ಇದೆ. ಜ್ಞಾನದ ಅವಸ್ಥೆಯಲ್ಲಿಯೂ ಕೂಡ ಭೇದಗಳಿದೆ. ಇದೆಲ್ಲ ನೀವು ಪ್ರತ್ಯಕ್ಷವಾಗಿ ಲೋಕದಿಂದ ತಿಳಿಯಕ್ಕಾಗೋದಿಲ್ಲ, ಶಾಸ್ತ್ರದಿಂದಲೇ ತಿಳಿಬೇಕು ಅಂತ ಹೇಳಿ, ಏವಂಚ ಅಭೇದವಾಕ್ಯ ಅರ್ಥ ವಾದ ತುಲ್ಯ ವಾದ ತುಲ್ಯಾನಿ ಇದೇಷಾಂ ಆಶಯ. ಆದ್ದರಿಂದ ಇದು ಅಭೇದವಾಕ್ಯಾನಿ ಅರ್ಥವಾದ ತುಲ್ಯಾನಿ, ಅಭೇದವಾಕ್ಯಾನಿ ಅರ್ಥವಾದ ತುಲ್ಯಾನಿ. ಅಭೇದವಾಕ್ಯಗಳೆಲ್ಲ ಅರ್ಥವಾದ, ವೈಭವವಾದ ಅಂತ ಪ್ರಶಂಸಾ ವಾಕ್ಯಗಳು. ಅಭೇದ ಹೇಳೋದೆಲ್ಲ ಏನಕ್ಕೆ ಅಂತ ಹೇಳಿದ್ರೆ, ರಾಜಪುರೋಹಿತರನ್ನೇ ವಿನಯ ಮಹಾರಾಜ ಅಂತ ಹೇಳ್ತೀವಲ್ಲ, ಹಾಗೆ ಅರ್ಥವಾದ ಪ್ರಶಂಸಾ ವಾಕ್ಯಗಳು, ವೈಭವವಾದ. ಅಷ್ಟೇನೆ, ಜೀವಾತ್ಮನಿಗೆ ಒಂದು ಉತ್ಕೃಷ್ಟವಾದ ಅವಸ್ಥೆ ಬರುತ್ತಲ್ಲ ಮೋಕ್ಷದಲ್ಲಿ, ಅದನ್ನು ನೋಡಿ ಇವನೇ ಬ್ರಹ್ಮ ಅಂತ ಹೇಳಿದೆ, ಆ ರೀತಿ ಹೇಳ್ತಾ ಇದ್ದಾರೆ ಅಷ್ಟೇ ಹೊರತು ಅರ್ಥವಾದ ವಾಕ್ಯಗಳಿಗೆ ಸಮಾನ ಯಾವುದು ಅಂದರೆ ಅಭೇದ ವಾಕ್ಯಗಳು. ಭೇದ ವಾಕ್ಯಗಳೇ ಪ್ರಮಾಣ. ಇದು ನವ್ಯ ವೇದಾಂತಿಗಳು ಅಂತ ಹೇಳಿದ್ರು. ನವ್ಯ ವೇದಾಂತಿಗಳು ಅಂದರೆ ರಾಮಾನುಜರ ಕಾಲ ಆದಮೇಲೆ ಬಂದಿರೋದು ಅಂತ ಇಟ್ಕೊಳ್ಳಿ, ಅಂದರೆ ದ್ವೈತ ಮತವೇ ಅದು. ಅದರ ಜೊತೆ ಮಿಕ್ಕವರು ಕೂಡ ಕೆಲವರು ಭಕ್ತಿಯೋಗ ಪಥದಲ್ಲಿ ಇರುವವರೆಲ್ಲ ಕೂಡ ಆ ರೀತಿ ಹೇಳ್ತಾರೆ. ಆದ್ದರಿಂದ ಅದೆಲ್ಲವೂ ಅಲ್ಲಿ ಸೇರಿಕೊಳ್ಳುತ್ತೆ. ಏತತ್ ಪಕ್ಷೇ ಅಭೇದವಾಕ್ಯಾನಾಂ ಅರ್ಥವಾದ ತುಲ್ಯತ್ವೇನ ಸ್ವಾರ್ಥೆ ಪ್ರಾಮಾಣ್ಯಭಾವ ಸ್ಪಷ್ಟ. ಇವರಲ್ಲಿ ಏನು ದೋಷ ಅಂತ ಹೇಳಿದ್ರೆ, ಅಭೇದ ವಾಕ್ಯಗಳಿಗೆ ಪ್ರಾಮಾಣ್ಯವಿಲ್ಲ. ಯಾಕೆ ಅಂದರೆ ಅರ್ಥವಾದವಾಗೋಯ್ತು, ಸ್ವತಃ ಪ್ರಾಮಾಣ್ಯ ಅನ್ನೋದು ಹೋಗ್ಬಿಡ್ತು. ಪ್ರಾಮಾಣ್ಯ ಇದೆ, ಸ್ವತಃ ಪ್ರಾಮಾಣ್ಯ ಇಲ್ಲ. ಅರ್ಥವಾದ ವಾಕ್ಯಗಳಿಗೆ ಹೇಗೆ ಪ್ರಾಮಾಣ್ಯ ಅಂದರೆ, ಭೇದವನ್ನು ಹೇಳುವ ವಾಕ್ಯಗಳಿಗೆ ಶೇಷವಾಗಿ ಇದು ಅರ್ಥವನ್ನು, ಇದು ಕೂಡ ಪ್ರಮಾಣವೇ, ಆದರೆ ಸ್ವತಂತ್ರವಾಗಿ ಪ್ರಮಾಣವಲ್ಲ. ಇದೇನಿದ್ರೂ ಭೇದವಾಕ್ಯಗಳಿಗೆ ಅದಕ್ಕೆ ಸೇರಿದ ಹಾಗೆ ಇದರ ಪ್ರಾಮಾಣ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇನೆ. ಭೇದವೇ ಪ್ರಮಾಣ, ಭೇದವೇ ಪರಮಾರ್ಥ. ಅಭೇದವಾಕ್ಯಗಳು ಅದಕ್ಕೆ ಶೇಷಭೂತವಾಗಿ ವೈಭವವನ್ನು, ಅರ್ಥವಾದವನ್ನು ತಿಳಿಸುತ್ತೆ. ಆ ಭೇದವಾಕ್ಯಗಳ ಒಂದು ಪ್ರಶಂಸೆ ಮಾಡುತ್ತೆ ಅಷ್ಟೇ, ಇನ್ನೇನು ಮಾಡೋದಿಲ್ಲ ಅಂತ ಇಲ್ಲಿ ಇವರ ಒಂದು. ಆದ್ದರಿಂದ ಏನಾಗುತ್ತೆ, ಸ್ವತಃ ಪ್ರಾಮಾಣ್ಯ ಹೋಯಿತು, ಅಭೇದ ವಾಕ್ಯಗಳ ಸ್ವತಃ ಪ್ರಾಮಾಣ್ಯ ಹೋಯಿತು. ಅದು ಮೊದಲ ಮತ. ಈಗ ಶಂಕರರ ಮತವನ್ನೇ ಹೇಳ್ತಾರೆ, ಅದ್ವೈತ ಮತವನ್ನ. ಅಲೌಕಿಕಸ್ಯ ಸ್ವರೂಪತಃ ಭೇದಸ್ಯ ಪ್ರತಿಪಾದನಪರಾಣಿ ಭೇದವಾಕ್ಯಾನಿ ಇತ್ಯಪಿ ನ ಯುಕ್ತಂ. ಸ್ವರೂಪತಃ ಭೇದವನ್ನು ಪ್ರತಿಪಾದನೆ ಮಾಡುತ್ತೆ ಭೇದವಾಕ್ಯಗಳು ಅನ್ನೋದು ಹೇಳೋದು ನೀವು ಸರಿ ಇಲ್ಲ. ಯಾಕೆ ಅಂದರೆ, ಯತ್ರ ಹಿ ದ್ವೈತಮಿವ ಭವತಿ ದ್ವೈತಂ ಇವ ಭವತಿ ತತ್ ಇತರಂ ಪಶ್ಯತಿ ಯತ್ರ ತು ಸರ್ವಮಾತ್ಮೈವಾಭೂತ್ ತತ್ ಕೇನಕಂ ಪಶ್ಯೇತ್ ಕೇನಕಂ ವಿಜಾನೀಯಾತ್. ಈಗ ಬರುತ್ತೆ ಶ್ರುತಿ ಬೃಹದಾರಣ್ಯಕ. ದ್ವೈತ ಇರುವ ಆಗಿದೆ, ಆವಾಗ ಇನ್ನೊಬ್ಬನ ನೋಡ್ತಾನೆ. ಎಲ್ಲವೂ ಆತ್ಮವೇ ಆಗ್ಬಿಟ್ರೆ ಯಾರು ತಾನೇ ನೋಡಕ್ಕೆ ಸಾಧ್ಯ? ಈ ರೀತಿ ಸಾಮಾನ್ಯವಾದ ಅರ್ಥ. ಇದಕ್ಕೆಲ್ಲ ವಿಶೇಷವಾಗಿ ವ್ಯಾಖ್ಯಾನ ಮಾಡ್ತಾರೆ ಭಾಷ್ಯಕಾರರು ಶ್ರೀಭಾಷ್ಯದಲ್ಲಿ. ಇದು ಅಭೇದವಾದಿಗಳು ಅದ್ವೈತ ಮತ. ಖಲು ಅಂತಿಮ ಸ್ಥಿತಿ ಉಕ್ತ, ಇದುವೇ ಅಂತಿಮ ಸ್ಥಿತಿ. ಇತರತೆ ಸರ್ವಂ ಅವರ ಮುಕ್ತಿ ವಿಷಯಂ. ಎಲ್ಲ ಅವರ ಮುಕ್ತಿ, ಪರಮುಕ್ತಿ, ಅವರ ಮುಕ್ತಿ ಅಂತ ಎರಡು ಇದೆ. ಕ್ರಮ ಮುಕ್ತಿ ಬರುತ್ತೆ ಅವನಿಗೆ, ಕ್ರಮ ಮುಕ್ತಿಯನ್ನು ಹೇಳ್ತಾರೆ. ಮೊದಲು ಶುಭೋಪಾದಿಯಾದ ಸಗುಣ ಬ್ರಹ್ಮನನ್ನ ಉಪಾಸನೆ ಮಾಡಬೇಕು. ಅದಾದ ಮೇಲೆ ಅಶುಭೋಪಾದಿ. ಅದಾದ ಮೇಲೆ ಉಪಾಧಿ ರಹಿತನಾದ ಬ್ರಹ್ಮ, ನಿರ್ಗುಣ ಬ್ರಹ್ಮದ ಜ್ಞಾನ ಉಂಟಾಗುತ್ತೆ ಅಂತ ಹೇಳಿದ್ರು. ಇದು ಲೋಕ ಪ್ರಪಂಚ ಅಶುಭೋಪಾದಿ, ಈಶ್ವರ ಶುಭೋಪಾದಿ. ಬ್ರಹ್ಮ ಯಾವ ಉಪಾಧಿಯೂ ಇಲ್ಲ, ಅವನಿಗೆ ನಿರ್ಗುಣ, ಅವನಿಗೆ ನಿರ್ವಿಶೇಷ ಅಂತ ಅರ್ಥ. ಆ ರೀತಿ ಎಲ್ಲ ಅರ್ಥ ಮಾಡ್ತಾರೆ ಅವರು. ಕ್ರಮವಾಗಿ ಮುಕ್ತಿ ಅಂತ ಹೇಳುವಾಗ ಅಪರಬ್ರಹ್ಮನ ಉಪಾಸನೆ ಮಾಡಬೇಕು, ಆಮೇಲೆ ಪರಬ್ರಹ್ಮನ ಜ್ಞಾನ ಬರುತ್ತೆ. ಬ್ರಹ್ಮನಿಗೆ ಎರಡು ರೂಪವಿದೆ, ದ್ವೇ ರೂಪೇ ಬ್ರಹ್ಮಣ ಅಂತ ಶ್ರುತಿ ಹೇಳ್ತು. ಯಾವುದು ಅಂದರೆ ಅಪರ ಬ್ರಹ್ಮ ಪರಬ್ರಹ್ಮ ಅಂತ ಹೇಳ್ಬಿಟ್ಟು. ಒಂದು ಸಗುಣ ಬ್ರಹ್ಮ, ಇನ್ನೊಂದು ನಿರ್ಗುಣ ಬ್ರಹ್ಮ. ಸಗುಣ ಬ್ರಹ್ಮನನ್ನು ಉಪಾಸನೆ ಮಾಡಿ ಮನಸ್ಸಿನ ಶುದ್ಧಿ ಏಕಾಗ್ರತೆ ಎಲ್ಲ ಪಡೆದುಕೊಂಡು ನಿರ್ಗುಣ ಬ್ರಹ್ಮನ ಜ್ಞಾನದಿಂದ ಮೋಕ್ಷ ಅಂತ ಅದ್ವೈತದ ವಾದ. ಅದನ್ನ ಹೇಳ್ತಾ ಇದ್ದಾರೆ ಇವರು. ಆದ್ದರಿಂದ ಅದ್ವೈತವನ್ನು ಹೇಳುವ ವಾಕ್ಯಗಳೇ ಪ್ರಾಮಾಣಿಕವಾದದ್ದು. ಮಿಕ್ಕಿದ್ದೆಲ್ಲ ಅವರ ಮುಕ್ತಿ ಅಂದರೆ ಲೋಯರ್ ಲಿಬರೇಷನ್,
ಕೆಳಗಡೆ ಇನ್ನು ಕೆಳಮಟ್ಟದ್ದು ಅವ್ರು ಹೇಳೋ ಪ್ರಕಾರ. ಭೇದ ಅಪಿ ಅವರ ಮುಕ್ತವು ಸ್ಯಾತ್ ಕಾಮಂ, ಭೇದವು ಅದರಲ್ಲಿಯೇ ಸೇರ್ಕೊಳ್ಳುತ್ತೆ, ಅವರ ಮುಕ್ತಿಯಲ್ಲೇ ಸೇರ್ಕೊಳ್ಳುತ್ತೆ. ತತ್ ದೃಷ್ಟ್ಯ ತದ್ವದೃಷ್ಟ್ಯ ಭೇದವಾಕ್ಯಾನಿ ಪ್ರವೃತ್ತಾನಿ ಸಂತು ಕಾಮಂ. ಆ ದೃಷ್ಟಿಯಿಂದ ವೇದವಾಕ್ಯಗಳು ಎಷ್ಟು ಬೇಕಾದರೆ ಇತ್ತುಕೊಳ್ಳಿ, ಇದೆಲ್ಲ ಪರ ಇದೆಲ್ಲ ಪರಮಾರ್ಥವಲ್ಲ, ಇದು ಅಪಾರಮಾರ್ಥವಾದದ್ದು, ಪರಮಾರ್ಥವಾದದ್ದಲ್ಲ. ಶ್ರುತೀನಾಂ ಪರ್ಯವಸಾನ ಭೂಮಿಸ್ತು ಅಭೇದ ಏವ. ಶ್ರುತಿಗಳ ಪರ್ಯವಸಾನ ಅಭೇದವೇ. ಈ ತಾತ್ಪರ್ಯವನ್ನು ನಿಶ್ಚಯ ಮಾಡಿಬಿಟ್ಟು ಆಮೇಲೆ ಅರ್ಥ ಮಾಡಿದ್ರು. ಅದುವೇ ಆ ರೀತಿ ಅರ್ಥ ಮಾಡ್ತಾರೆ ಅವರು ಅದ್ವೈತದಲ್ಲಿ. ಭೇದಸ್ತು ತಾವತ್ ಪರ್ಯಂತಂ ಕೇವಲಂ ವ್ಯಾವಹಾರಿಕ ಸತ್ಯ. ವ್ಯಾವಹಾರಿಕ ಸತ್ಯತ್ವದಲ್ಲಿ ಭೇದವಿದೆ, ಪಾರಮಾರ್ಥಿಕದಲ್ಲಿ ಅಭೇದವೇ. ಅತಏವ ಭೇದವಾಕ್ಯಾನಿ ಸರ್ವಾಣಿ ವ್ಯಾವಹಾರಿಕಾರ್ಥ ಶ್ರುತಿ ಪ್ರತಿಪಾದನ ಪರಾಣಿ. ವ್ಯವಹಾರಕ್ಕೆ ಬೇಕಾದ ಪದಾರ್ಥಗಳ ವಿಷಯಗಳನ್ನೆಲ್ಲ ಪ್ರತಿಪಾದನೆ ಮಾಡುತ್ತೆ ಭೇದವಾಕ್ಯಗಳು. ಇಲ್ಲಿ ಇರುವವರೆಗೂ, ಅವಿದ್ಯೆ ಇರುವವರೆಗೂ ವ್ಯವಹಾರ ಮಾಡ್ತಾನೆ ಇರ್ತಾನಲ್ಲ ಅವನು. ಅದು ಜ್ಞಾನ ಬಂದುಬಿಟ್ರೆ ಹೋಗ್ಬಿಡುತ್ತೆ ಎಲ್ಲ. ವ್ಯವಹಾರವೂ ಇಲ್ಲ, ಪ್ರಮಾಣವೂ ಇಲ್ಲ, ಪ್ರಮೇಯವೂ ಇಲ್ಲ, ಪ್ರಮಾತಾನೂ ಇಲ್ಲ, ಯಾರೂ ಇರೋದಿಲ್ಲ. ಕೇವಲ ಒಂದು ನಿರ್ಗುಣ ಜ್ಞಾನ ಮಾತ್ರ ಇರುತ್ತೆ. ನಿರ್ವಿಷಯವಾದ, ನಿರ್ಗುಣವಾದ, ಅವೇದ್ಯವಾದ, ಅವಾಚ್ಯವಾದ ಜ್ಞಾನ ಒಂದು ಇರುತ್ತೆ. ಅದುವೇ ಮೋಕ್ಷ ಸ್ಥಿತಿ, ಅದುವೇ ಪರಮಾರ್ಥ ಸ್ಥಿತಿ ಅಂತ ಅವ್ರು ಹೇಳ್ತಾರೆ. ಇಲ್ಲಿರೋದೆಲ್ಲ ವ್ಯವಹಾರದಲ್ಲಿ ಎಲ್ಲ ಬೇಕು. ಆದ್ದರಿಂದ ಶ್ರುತಿ ಎಲ್ಲ ಹೇಳೋದೆಲ್ಲ ನಮಗೆ ಬೇಕಾಗಿದೆ ಇಲ್ಲಿ ವ್ಯವಹಾರದಲ್ಲಿ. ಅತಃ ಭೇದವಾಕ್ಯ ಶೇಷಭೂತಾನಿ ನ ಸ್ವತಂತ್ರಾಣಿ. ಅಭೇದವಾಕ್ಯ ಶೇಷಭೂತಾನಿ ಅಂದ ಭೇದವಾಕ್ಯಗಳೆಲ್ಲ ಅಭೇದವಾಕ್ಯಕ್ಕೆ ಶೇಷಭೂತವಾದದ್ದು, ಸ್ವತಂತ್ರವಾಗಿ ಪ್ರಮಾಣವಿಲ್ಲ. ತಸ್ಮಾತ್ ಅಭೇದ ಏವ ಮುಖ್ಯ, ಭೇದಸ್ತು ಮಾಯಾ ಕಲ್ಪಿತ. ಅದು ಮಾಯಾ ಅಂದರೆ ಅವಿದ್ಯಾ, ಅದು ಕೂಡ ಮಿಥ್ಯೆಯಾದದ್ದು, ಅದರಿಂದ ಕಲ್ಪಿತವಾದದ್ದು. ಭೇದ ಕಲ್ಪಿತ, ಪರಮಾರ್ಥವಲ್ಲ. ಯದಿ ಅಭೇದ ತರ್ಹಿ ಜೀವಗತೆಭ್ಯೋ ದೋಷೇಭ್ಯ ಬ್ರಹ್ಮಣ ಸಂರಕ್ಷಣಂ ಕಥಮಿತಿ ಚೇತ್. ಜೀವನಿಗಿರುವ ದೋಷ ಎಲ್ಲ ನೀವು ಹೇಳೋ ಹಾಗೆ ಅಭೇದವೇ. ಆದರೆ ಜೀವನಿಗೆ ಇಲ್ಲಿ ದುಃಖ ಸುಖ ಎಲ್ಲ ಬರ್ತಾ ಇದೆಯಲ್ಲ, ಮರಣ, ಜನ್ಮ, ಮರಣ, ಸುಖ ದುಃಖ ಇದೆಲ್ಲ ಬರ್ತಿದೆಯಲ್ಲ, ಬ್ರಹ್ಮನ ಹೇಗೆ ತಾನೇ ರಕ್ಷಣೆ ಮಾಡೋದಿದ್ರಿಂದ ಅಂತ ಹೇಳಿದ್ರೆ ಅತ್ಯಲ್ಪ ಅಯಂ ವಿಷಯ. ಶಂಕರರು ಹೇಳೋದು ನೈಷ ದೋಷ ಅಂತ ಹೇಳಿದ್ರೆ, ಯಾಕೆ ಅಂದರೆ ಮಿಥ್ಯೆ ಆಗಿದೆ. ಅದರಿಂದ ದೋಷಾಣ ಮಿಥ್ಯಾತ್ವಾತ್, ಮಿಥ್ಯನಪ್ಪ, ಅದು ಸತ್ಯವೇ ಅಲ್ಲ. ಅದು ದೋಷ ಅಂತ ತಿಳ್ಕೊಂಡಿದ್ದೀರಾ ಅಷ್ಟೇ. ದೋಷವೂ ಇಲ್ಲ, ಇಲ್ಲ, ಪ್ರಮಾತಾನೂ ಇಲ್ಲ, ಪ್ರಮೇಯವೂ ಇಲ್ಲ, ಪ್ರಮಾಣವೂ ಇಲ್ಲ, ಏನೂ ಇಲ್ಲ, ಎಲ್ಲ ಮಿಥ್ಯೆ ಅಂತ ಹೇಳಿಬಿಟ್ರು. ಮಿಥ್ಯಾತ್ವಾತ್ ನ ಕಿಂಚಿತ್ ಭಯಂ ಇತಿ ಅಭೇದವಾದಿನಃ ಬ್ರಹ್ಮವಿವರ್ತವಾದಿನಃ ಶಂಕರಾಃ ಮನ್ವತೆ. ಬ್ರಹ್ಮವಿವರ್ತವಾದಿಗಳು ಅವರೆಲ್ಲ ಪರಿಣಾಮವಾದವಲ್ಲ, ವಿವರ್ತವಾದ, ಅವರು ಈ ರೀತಿ ಹೇಳ್ತಾರೆ, ಪ್ರತಿಪಾದನೆ ಮಾಡ್ತಾರೆ. ಇದು ಎರಡನೇ ಪಕ್ಷ. ಇದು ಮತ್ತೆ ಇನ್ನೊಂದು ಪಕ್ಷವಿದೆ, ಭೇದಾಭೇದವಾದ ಅಂತ ಹೇಳಿ. ಪರಂತು ಅಸ್ಮಿನ್ನಪಿ ಪಕ್ಷೆ ಭೇದವಾಕ್ಯಾನಾಂ ಸ್ವಾರ್ಥೆ ಪ್ರಾಮಾಣ್ಯ ಅನಂಗೀಕಾರಾತ್ ಅಸ್ವಾರಸ್ಯಂ ದುರ್ವಾರಮೇವ. ಭೇದಾಭೇದವಾದಿಗಳು ಮುಂದೆ ಬರ್ತಾರೆ ಈಗ. ಅವ್ರು ಹೇಳ್ತಾರೆ, ಈ ಪಕ್ಷದಲ್ಲಿಯೂ ನೀವು ಭೇದವಾಕ್ಯಗಳಿಗೆ ಸ್ವತಃ ಪ್ರಾಮಾಣ್ಯ, ಅಭೇದವಾಕ್ಯಕ್ಕೆ ಸ್ವತಃ ಪ್ರಾಮಾಣ್ಯವಿಲ್ಲ ಅಂತ ದ್ವೈತಿಗಳು ಹೇಳಿದ್ರೆ, ನೀವು ಭೇದವಾಕ್ಯಗಳಿಗೆ ಸ್ವತಃ ಪ್ರಾಮಾಣ್ಯವಿಲ್ಲ ಅಂತ ಹೇಳ್ತಾ ಇದ್ದೀರಾ. ನೀವು ಕೂಡ ಪೂರ್ಣವಾಗಿ ಅಂಗೀಕಾರ ಮಾಡಲಿಲ್ವಲ್ಲ ಸ್ವತಃ ಪ್ರಾಮಾಣ್ಯ ವೇದಕ್ಕೆ. ಆದ್ದರಿಂದ ನಿಮಗೂ ಕೂಡ ಈ ಕಷ್ಟ ಬರುತ್ತೆ. ಸ್ವಾರ್ಥೆ ಪ್ರಾಮಾಣ್ಯ ಅನಂಗೀಕಾರಾತ್ ಭೇದವಾಕ್ಯಾನಾಂ ಸ್ವಾರ್ಥೆ. ಭೇದವಾಕ್ಯಗಳಿಗೆ ಸ್ವಾರ್ಥದಲ್ಲಿ ಪ್ರಾಮಾಣ್ಯವಿಲ್ಲ. ಅಭೇದವಾಕ್ಯಕ್ಕೆ ಶೇಷಭೂತವಾಗಿಯೇ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಸ್ವತಃ ಪ್ರಮಾಣವಿಲ್ಲ ಅಂತ ಹೇಳಿದ್ರೆ ನಿಮ್ಮಲ್ಲಿಯೂ ಕಷ್ಟ ಬಂತು, ಪೂರ್ಣವಾಗಿ ಒಪ್ಕೊಳ್ಳಿಲ್ಲ ಆಗ. ಆದ್ದರಿಂದ ಭೇದಾಭೇದಯೋ ಅವಿರೋಧಾತ್ ಉಭಯಮಪಿ ಸಮಂ ಪ್ರಮಾಣಂ ಭೇದಾಭೇದವಾದಿನ. ಎರಡು ಕೂಡ ಸಮವಾದ ಪ್ರಮಾಣ ಅಂತ ಹೇಳಿದ್ರು. ಎರಡು ಸಮ ಪ್ರಮಾಣ ಭೇದಾಭೇದವಾದಿಗಳು. ಇದರಲ್ಲಿಯೇ ಬೇಕಾದಷ್ಟು ಪಕ್ಷಗಳಿದೆ. ಭೇದಾಭೇದವಾದಿಗಳಲ್ಲಿ ಭಾಸ್ಕರ ಪಕ್ಷ, ಯಾದವ ಪ್ರಕಾಶರ ಪಕ್ಷ, ಎಲ್ಲ ಭೇದಾಭೇದವಾದಿಗಳು. ಹಾಗೆಯೇ ಇನ್ನೂ ಅನೇಕ ಬೇರೆ ಮತಗಳೆಲ್ಲ ಇದ್ದರು. ಅವರು ಕೂಡ ನಿಷ್ಪ್ರಪಂಚೀಕರಣವಾದಿಗಳು, ನಿಷ್ಪ್ರಪಂಚೀಕರಣ ನಿಯೋಗವಾದಿಗಳು, ಇದೆಲ್ಲ ಅದ್ವೈತಿಗಳೇನೆ. ಈ ರೀತಿ ಎಲ್ಲ ಬೇಕಾದಷ್ಟು ಮತಗಳಿತ್ತು. ಕಿಂಚ ಯದಿ ಭೇದ ಮಾತ್ರಂ ತರ್ಹಿ ಅಭೇದ ಶ್ರುತೇಯ ವ್ಯಾಕುಪ್ಯಯು. ಬರೀ ಭೇದ ಅಂದರೆ ಅಭೇದ ಕೃತಿಗಳಿಗೆ ವಿರೋಧ.
ಯದಿ ಅಭೇದ ಮಾತ್ರಂ ತರ್ಹಿ ಜೀವಬ್ರಹ್ಮಣೋ ಅಭೇದಾತ್ ಜೀವಗತಃ ದೋಷ ಅಭಿನ್ನೇ ಬ್ರಹ್ಮಣಿ ಪ್ರಸಜ್ಯೇರನ್. ಅಭಿನ್ನವಾದ ಬ್ರಹ್ಮಕ್ಕೆ ಹೋಗ್ಬಿಡುತ್ತೆ. ತೇಷಾಂ ಮಿಥ್ಯಾತ್ವವಾದ ಅಸ್ತು ಮಿಥ್ಯಾತ್ವವಾದಸ್ತು ಅನುಭವ ವಿರುದ್ಧ. ಇದೆಲ್ಲ ಮಿಥ್ಯೆ ಅಂತ ನೀವು ಹೇಳಿ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಮಿಥ್ಯೆ ಅನ್ನೋದು ಯಾರ ಅನುಭವಕ್ಕೂ ಬರೋಕ್ಕೆ ಸಾಧ್ಯವಿಲ್ಲ. ಲೋಕದಲ್ಲಿ ನಡೆಯೋ ವ್ಯವಹಾರವೆಲ್ಲ ಮಿಥ್ಯೆ ಅಂತ ಯಾರಿಗೆ ಅನುಭವಕ್ಕೆ ಬರುತ್ತೆ? ನಿಮಗೆ ಬರುತ್ತೆ ಅನುಭವಕ್ಕೆ ಅಂತ ಪ್ರಶ್ನೆ ಮಾಡ್ತಾರೆ ದೇಶಿಕರು. ಬರೋದಿಲ್ಲ, ಯಾರಿಗೂ ಅನುಭವ ಬರೋದಿಲ್ಲ ಮಿಥ್ಯೆ ಅಂತ ಹೇಳೋದು. ಅನುಭವಕ್ಕೆ ಪರಿಪೂರ್ಣವಾಗಿ ವಿರುದ್ಧ, ಪ್ರತ್ಯಕ್ಷವಾಗಿ ಕಂಡು ಬರೋದನ್ನ ಮಿಥ್ಯೆ ಅಂತ ತಳ್ಳಿ ಹಾಕಕ್ಕಾಗಲ್ಲ. ಇದು ಕೂಡ ಪ್ರಮಾಣವೇ, ಇದನ್ನು ಒಪ್ಕೊಳ್ಬೇಕು. ನ ಭೇದಾಭೇದವಾದೇತು ಭೇದ ಸತ್ವಾತ್ ದೋಷೇಭ್ಯ ಬ್ರಹ್ಮಣ ರಕ್ಷಣಂ ಸುಲಭಂ. ಭೇದ ಇರೋದ್ರಿಂದ ಜೀವನ ದೋಷ ಬ್ರಹ್ಮನಿಗೆ ಬರೋದಿಲ್ಲ. ಯಾಕೆಂದ್ರೆ ಜೀವನ ಬೇರೆ, ಬ್ರಹ್ಮನೇ ಬೇರೆ. ಸರ್ವಶ್ರುತಿ ಸಮನ್ವಯಶ್ಚ ಸಂತಿ ಕಿಲ ಬಹವೋ ಗುಣಗುಣಿನೋ ಭೇದಾಭೇದವಾದಿನಃ ತೇವ ಭೇದಾಭೇದ ಸಮೂಹೇವ ಮಹಾನ್ ದಾರ್ಶನಿಕೇಶ್. ನ ಭೇದಾಭೇದವಾದಿಗಳ ಸಮೂಹವೇ ಬಹಳವಾಗಿದೆ. ಈ ಭೇದಾಭೇದವಾದಿಗಳು ಅನೇಕವಾಗಿದ್ದಾರೆ. ನಿಷ್ಪ್ರಪಂಚೀಕರಣ ನಿಯೋಗವಾದಿ, ಧ್ಯಾನ ನಿಯೋಗವಾದಿ, ಭಾಸ್ಕರರ ಇದು ಔಪಾದಿಕ ಭೇದಾಭೇದವಾದ, ಹಾಗೆಯೇ ಯಾದವ ಪ್ರಕಾಶರ ಸ್ವಾಭಾವಿಕ ಭೇದಾಭೇದವಾದ, ಇವುಗಳೆಲ್ಲವೂ ಕೂಡ ಭೇದಾಭೇದವಾದಗಳೇ. ಅವರು ಹೇಳೋ ಭೇದಾಭೇದವಾದವನ್ನು ನಾವು ಒಪ್ಕೊಳ್ಳೋದಿಲ್ಲ. ನಮ್ಮ ಭೇದಾಭೇದವೇ ಬೇರೆ, ಅವರು ಹೇಳುವ ಭೇದಾಭೇದವೇ ಬೇರೆ. ಅದರಲ್ಲಿ ಎಷ್ಟು ಮತಗಳಿತ್ತು ಅದನ್ನೆಲ್ಲ ಇಲ್ಲಿ ಮುಂದೆ ವಿಚಾರ ಮಾಡ್ತಾರೆ. ಅದರಲ್ಲಿ ಎಲ್ಲ 3 ಮತಗಳನ್ನ ಹೇಳ್ತಾರೆ. ಏವಂ ಕಿಂಕರ್ತವ್ಯತಾ ಮೂಢಾನಾಂ ಮುಮುಕ್ಷೂಣಾಂ ಉಪಕಾರಾಯ ಏವ ಯೇಷಾಂ ಸಮನ್ವಯ ಪ್ರದರ್ಶನಾಯ ವಿವಿಧ ನ್ಯಾಯ ಗರ್ಭಂ ವೇದಾಂತ ಶಾಸ್ತ್ರಂ ಪ್ರಣಿನಾಯ ಪರಮಕಾರಣಿಕಃ ಭಗವಾನ್ ಬಾದರಾಯಣಃ ಅಥಾತೋ ಬ್ರಹ್ಮ ಜಿಜ್ಞಾಸ ಇತ್ಯಾದಿನ. ಬಾದರಾಯಣರು ಈ ವಿಧವಾದ ಸಂಶಯಗಳು, ವಿರೋಧಗಳನ್ನೆಲ್ಲ ಪರಿಹಾರ ಮಾಡೋಕ್ಕೆ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ರು. ಆ ಬ್ರಹ್ಮಸೂತ್ರಗಳ ಅರ್ಥವೇ ಯಾರಿಗೂ ಸರಿಯಾಗಿ ಆಗಲಿಲ್ಲ. ಅದರಲ್ಲಿಯೇ ವಿಧವಾಗಿ ಅರ್ಥ ಮಾಡಿದ್ರು. ಆ ಬಾದರಾಯಣರು ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ, ಮುಮುಕ್ಷುಗಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವರಿಗೆ ಉಪಕಾರವಾಗಲಿ ಅಂತ ಹೇಳಿ ಸಮನ್ವಯವನ್ನು ತೋರಿಸಲು ಬೇರೆ ಬೇರೆ ವಿಧವಾದ ನ್ಯಾಯಗಳನ್ನೆಲ್ಲ ಸೇರಿಸಿ ವೇದಾಂತ ಶಾಸ್ತ್ರವನ್ನು ಕರುಣೆಯಿಂದ ಮಾಡಿದ್ರು. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಆರಂಭಿಸಿ ಬ್ರಹ್ಮಸೂತ್ರಗಳಲ್ಲಿ ತತ್ರ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ವ್ಯಪದೇಶ ಕಾರಣಾನಿ ವಿಚಾರ್ಯಂತೆ. ಇದಕ್ಕೆಲ್ಲ ವಿಚಾರ ಮಾಡ್ತಾರೆ. ಇದೆಲ್ಲ ಅದರಲ್ಲಿ ಹೇಳುವಾಗ ಒಂದು ಪ್ರಧಾನವಾದ ವಿಷಯ ಇಲ್ಲಿ ಹೇಳ್ತಾರೆ. ತತ್ರ ಈ ಅಹಂ ಬ್ರಹ್ಮಾಸ್ಮಿ ಎನ್ನುವ ವಾಕ್ಯಗಳಿಗೆ ಹೇಗೆ ಅರ್ಥ ಮಾಡಬೇಕು, ಬಾದರಾಯಣರು ಹೇಗೆ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನ ಇಲ್ಲಿ ತೋರಿಸ್ತಾರೆ ಆಚಾರ್ಯರು. ಈ ದೃಷ್ಟಿಯಿಂದ ನಾವು ಶ್ರೀಭಾಷ್ಯದಲ್ಲಿ ಸ್ಟಡಿ ಮಾಡೋದಿಲ್ಲ. ಶ್ರೀಭಾಷ್ಯ ಅಧ್ಯಯನ ಮಾಡುವಾಗ ಆಯಾ ಅಧಿಕರಣಗಳಲ್ಲಿ ಅಧ್ಯಯನ ಮಾಡ್ತೀವಿ. ಇಲ್ಲಿ ಸ್ವಲ್ಪ ವಿಚಾರಾತ್ಮಕವಾಗಿ ವಿಷಯ ಮಾಡಿದ್ದಾರೆ. ವೇದವಾಕ್ಯಗಳನ್ನು ಇಟ್ಕೊಂಡು ಬ್ರಹ್ಮಸೂತ್ರಗಳಲ್ಲಿ ವಿಚಾರ ಮಾಡ್ತಾರೆ. ಆದ್ದರಿಂದ ಈ ಒಂದು ವಿಚಾರಾತ್ಮಕವಾದ ಅಧ್ಯಯನವು ಕೂಡ ಬಹಳ ಪ್ರಯೋಜನ. ಇದು ಹೇಳುವಾಗ ಈ ಅಹಂ ಬ್ರಹ್ಮಾಸ್ಮಿ ಅನ್ನೋದಕ್ಕೆ ಬಾದರಾಯಣರು ಏನು ಪರಿಹಾರ ಹೇಳಿದ್ದಾರೆ, ಇದಕ್ಕೆ ಅವರ ಪ್ರಕಾರ ಹೇಗೆ ಇದನ್ನು ನಿರ್ವಾಹ ಮಾಡಬೇಕು, ಈ ವಾಕ್ಯವನ್ನ, ಇಂತಹ ವಾಕ್ಯಗಳನ್ನ. ಇಂದ್ರ ಪ್ರಾಣಾಧಿಕರಣ ಅಂತ ಒಂದು ಅಧಿಕರಣ. ಅದರಲ್ಲಿ ಇಂದ್ರ ಸ್ವದಾಸೆ ಪ್ರತರ್ಧನೆ ಪ್ರಸನ್ನ, ತನ್ನ ದಾಸ ಅಂತ ಬರೆದ್ರು ಇವರು. ಆದರೆ ಅವನು ದಿವೋದಾಸನ ಮಗ, ದೈವೋದಾಸೀಹಿ ಅಂತ ಉಪನಿಷತ್ ಹೇಳುತ್ತೆ. ಪ್ರತರ್ಧನೋ ವೈ ದೈವೋದಾಸಿ ಇಂದ್ರಸ್ಯ ಸ್ಥಾನಂ ಉಪಜಗಾಮ ಪೌರುಷೇಣ ವೀರ್ಯೇಣ ಚ ಅಂತ ಆರಂಭಿಸುತ್ತೆ ಕೌಶಿಕಿ ಉಪನಿಷತ್ತಿನಲ್ಲಿ. ಅಲ್ಲಿ ಹೋದಾಗ ಇಂದ್ರನಿಗೆ ಬಹಳ ಅವನಿಗೆ ಪ್ರಸನ್ನತೆ ಉಂಟಾಗಿ ಸಂತೋಷದಿಂದ ಒಂದು ವರ ಕೇಳಪ್ಪ ಕೊಡ್ತೀನಿ ಅಂತ ಹೇಳ್ದ. ವರಂ ವೃಣೋ ದಾಸ್ಯಾಮಿ. ಆಗ ಅವನು ಹೇಳ್ದ, ನಾಹಂ ಮಮ ಹಿತಂ ಜಾನಾಮಿ, ನನಗೇನು ಹಿತ ಗೊತ್ತಿಲ್ಲ, ಮನುಷ್ಯರಿಗೆಲ್ಲ ಎಂ ಹಿತತಮಂ ಮನುಷ್ಯಾಯ ಹಿತತಮಂ ಮನ್ಯಸೆ, ಅದನ್ನು ನೀನೇ ಹೇಳು ಅಂತ ಹೇಳ್ದ. ಮಹ್ಯಂ ಸರ್ವೋತ್ತಮಂ ಹಿತಂ ಯದ್ ಭವೇತ್, ಮನುಷ್ಯರಿಗೆಲ್ಲ ಅಂತ ಹೇಳ್ತಾನ ಅವನು. ಮನುಷ್ಯಾಯ ಹಿತತಮಂ ಎಂ ಮನ್ಯಸೆ ತತ್ ತ್ವಮೇವ ಜ್ಞಾತ್ವಾ ದೇಹಿ, ನೀನೇ ಅದನ್ನು ತಿಳ್ಕೊಂಡು ನೀನೇ ಅವರ ಒಂದನ್ನು ಕೊಡು, ನಾನೇನು ಕೇಳೋದಿಲ್ಲ ಅಂತ ಹೇಳ್ದ ಅವನು. ಆಗ ಇಂದ್ರ ಹೇಳ್ದ, ಬ್ರಹ್ಮೋಪಾಸನಾಯ ಏವ ಹಿತತಮತ್ವಾತ್. ಇದು ಪ್ರಧಾನವಾದ ವಿಷಯ. ಉಪನಿಷತ್ತುಗಳೆಲ್ಲ ತಿಳಿದು ಬರೋದು ಹಿತತಮವಾದ ಉಪಾಯ ಯಾವುದು ಅತ್ಯಂತ ಹಿತತಮವಾದದ್ದು ಮನುಷ್ಯರಿಗೆಲ್ಲ ಅಂದರೆ ಬ್ರಹ್ಮನ ಉಪಾಸನೆ.
ಬ್ರಹ್ಮನ ಉಪಾಸನೆ ಅಂತ ಹೇಳಿದೆ ಹೊತ್ತು ಜೀವಾತ್ಮನ ಉಪಾಸನೆ ಹೇಳಿಲ್ಲ. ಬ್ರಹ್ಮೋಪಾಸನೆಯೇ ಹಿತತಮ ಅಂತ ಹೇಳಿರೋದು. ಈ ಬ್ರಹ್ಮೋಪಾಸನೆಯೇ ಹಿತತಮ ಅನ್ನೋದನ್ನ ತಿಳಿದ ಇಂದ್ರ ಏನು ಹೇಳಿದ ಅವನಿಗೆ ಅಂತ ಹೇಳಿದ್ರೆ, ಬ್ರಹ್ಮೋಪಾಸ್ವ ಅಂತ ಹೇಳಬೇಕಲ್ಲ, ಹಂಗೆ ಹೇಳಲಿಲ್ಲ. ಬ್ರಹ್ಮ ಉಪಾಸ ಇತಿ ವಕ್ತವ್ಯೇ ಮಾಮುಪಾಸ್ವ ಇತಿ ಅವದತ್, ನನ್ನನ್ನು ಉಪಾಸನೆ ಮಾಡು ಅಂತ ಹೇಳ್ದ. ಮಾಮ್ ಅನ್ನುವ ಶಬ್ದವನ್ನು ಉಪಯೋಗಿಸ್ದ ಅಲ್ಲ. ಬ್ರಹ್ಮ ಅಂತ ಹೇಳಿಬಿಟ್ಟಿದ್ರೆ ಪ್ರಶ್ನೆಯೇ ಬರ್ತಾ ಇರಲಿಲ್ಲ. ಬ್ರಹ್ಮ ಉಪಾಸ್ವ ಅಂತ ಹೇಳಲಿಲ್ಲ ಅವನು, ಮಾಮುಪಾಸ್ವ ಅಂತ. ಯಾಕೆ ಅಂದರೆ ಅದರೊಂದು ಗೂಢವಾದ ಅರ್ಥವನ್ನು ಉಪದೇಶ ಮಾಡೋಕ್ಕೋಸ್ಕರ ಹೇಳ್ದ ಅವನು. ಉಪನಿಷತ್ತುಗಳೆಲ್ಲ ಅರ್ಥಗಳು ಗೂಢವಾಗಿದೆ, ರಹಸ್ಯವಾದ ಗ್ರಂಥ. ಉಪನಿಷತ್ತು ಅಂದರೆ ರಹಸ್ಯ ಅಂತಲೇ ಅರ್ಥ. ರಹಸ್ಯವಾದ ಉಪದೇಶಗಳು ಗೂಢವಾಗಿದೆ, ಯಾವುದು ನೇರವಾಗಿ ಹೇಳೋದಿಲ್ಲ ಉಪನಿಷತ್ತು. ಆದ್ದರಿಂದ ಅವನು ನೇರವಾಗಿ ಬ್ರಹ್ಮ ಉಪಾಸ್ವ ಅಂತ ಹೇಳಿದೆ, ಮಾಮುಪಾಸ್ವ ಅಂತ ಹೇಳ್ದ. ಮಾಮುಪಾಸ್ವ ಅನ್ನೋದಕ್ಕೆ ಬಾದರಾಯಣರು ಇದಕ್ಕೆ ಹೇಗೆ ವಿವರಣೆ ಕೊಡ್ತಾರೆ. ಕಥಂ ಏವಂ ವಕ್ತಿ ಸಹ ಇತಿ ಪ್ರಶ್ನಸ್ಯ ಉತ್ತರ ಮುಚ್ಯತೆ. ಬಾದರಾಯಣರು ಹೇಳಿದ್ರು, ಶಾಸ್ತ್ರ ದೃಷ್ಟ್ಯಾತು ಉಪದೇಶ ವಾಮದೇವಾಧಿಪತ್ ವಾಮದೇವವತ್. ವಾಮದೇವರು ಅಂತ ಒಬ್ಬ ಋಷಿಗಳು ಹೇಗೆ ಮಾಡಿದ್ರು ಆ ರೀತಿ ಅದು ಶಾಸ್ತ್ರದ ದೃಷ್ಟಿ. ಅಶಾಸ್ತ್ರ ದೃಷ್ಟಿಯನ್ನು ಇಟ್ಟುಕೊಂಡು ಇಂದ್ರನು ಮಾಮುಪಾಸ್ವ ಅಂತ ಹೇಳಿದ್ದಾನೆ. ನೀವು ಶಾಸ್ತ್ರವನ್ನೆಲ್ಲ ಅಧ್ಯಯನ ಮಾಡಿದ್ರೆ ನಿಮಗೂ ಶಾಸ್ತ್ರ ದೃಷ್ಟಿ ಬರುತ್ತೆ. ಆದ್ದರಿಂದ ನೀವು ಇಮಾಮ್ ಅನ್ನುವ ಶಬ್ದಕ್ಕೆ ಅರ್ಥವನ್ನು ತಿಳಿಬಹುದು ಅನ್ನೋದು ಉಪನಿಷತ್ತಿನ ಒಂದು ಉಪದೇಶ. ಅದನ್ನು ಬಾದರಾಯಣರು ಹೇಳಿದ್ರು. ವಾಮದೇವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವರು ಹೇಳಿದ್ರು, ತದ್ಧಯ ಇಹ ಪಶ್ಯನ್ ರಾಜ್ ವಾಮದೇವ ಋಷಿರ್ವಾಮದೇವ ಪ್ರತಿಪೇದೆ ಅಹಂ ಮನುರಭವಂ ಸೂರ್ಯಶ್ಚ ಕಕ್ಷೀವಾನ್ ಋಷಿರಶ್ಮಿ ವಿಪ್ರ. ಅವರು ಹೇಳಿದ್ರು, ತತಿಹ ಏವಂ ಪಶ್ಯನ್ ಋಷಿ ವಾಮದೇವ ಪ್ರತಿಪೇದೆ. ತಪಸ್ಸಿನಲ್ಲಿ ವಾಮದೇವರು ನೇರಾಗಿ ನೋಡ್ತಾ ಇದ್ದಾರೆ ಪರಮಾತ್ಮನ ಸ್ವರೂಪವನ್ನು. ಪಶ್ಯನ್ನೇ ಅಂತ ಬೃಹದಾರಣ್ಯಕ ಉಪನಿಷತ್ತು ತಿಳಿಸುತ್ತೆ. ಪಶ್ಯನ್ನೇ ನೋಡ್ತಾ ಇದ್ರು. ಅವ್ರು ಹೇಳಿದ್ರು, ನಾನೇ ಮನು, ನಾನೇ ಸೂರ್ಯ, ನಾನೇ ಎಲ್ಲ, ಅಹಂ 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 ಅಂತ ಬ್ರಹ್ಮ ಪರ್ಯಂತವಾಗಿ ಅರ್ಥವನ್ನು ಅನುಸಂಧಾನ ಮಾಡಿದ್ರು. ಅಹಂಗ್ರಹೋಪಾಸನೆ ಅಂತ ಅದಕ್ಕೆ ಹೆಸರು. ಬ್ರಹ್ಮ ಪರ್ಯಂತವಾಗಿ ಅಹಂ ಶಬ್ದಕ್ಕೆ ಜೀವಾತ್ಮನಲ್ಲಿ ನಿಲ್ಲದೆ ಜೀವಾತ್ಮನಿಗೂ ಅಂತರ್ಯಾಮಿಯಾದ ಪರಮಾತ್ಮನವರೆಗೂ ಅರ್ಥವನ್ನು ಅವರು ಅನುಸಂಧಾನ ಮಾಡಿದ್ರು. ಪ್ರಹ್ಲಾದನು ಹಾಗೆ ಮಾಡ್ದ, ನಮ್ಮಾಳ್ವಾರು ಅದನ್ನೇ ಮಾಡಿದರು. ಇದು ಶಾಸ್ತ್ರ ದೃಷ್ಟಿ ಅಂತ ಹೆಸರಿದೆ. ಶಾಸ್ತ್ರ ದೃಷ್ಟಿಯಲ್ಲಿ ಏನು, ಎಲ್ಲ ಶಬ್ದಗಳಿಗೂ ಪರಮಾತ್ಮನಲ್ಲಿಯೇ ಪರ್ಯವಸಾನ, ಎಲ್ಲಕ್ಕೂ ಅಂತರ್ಯಾಮಿಯಾದ ಪರಮಾತ್ಮನವರೆಗೂ ಅರ್ಥ ಹೊಂದಿದೆ ಶಬ್ದಗಳು. ನಾವು ಏನು ಮಾಡ್ತೀವಿ ಅಂದರೆ ನಿಷ್ಕರ್ಷಕ ಶಬ್ದಗಳು ಅಂತ ಹೆಸರು, ನಿಲ್ಲಿಸ್ಬಿಡ್ತೀವಿ ಅರ್ಥವನ್ನು ಅರ್ಧದಲ್ಲಿ. ನಮಗೆ ಪರಮಾತ್ಮ ಅಂತರ್ಯಾಮಿಯಾಗಿರೋದು ತಿಳಿದು ಬರೋದಿಲ್ಲ, ಆದರೆ ನಾನು ಅಂತ ಒಬ್ಬ ಜೀವಾತ್ಮ ಇದ್ದೀನಿ ಅನ್ನೋದು ಚೆನ್ನಾಗಿ ತಿಳಿದು ಬರುತ್ತೆ. ಆದ್ದರಿಂದ ನನ್ನ ಕಣ್ಣು, ನನ್ನ ಬುದ್ಧಿ, ನನ್ನ ಮನಸ್ಸು ಹೀಗೆ ವ್ಯವಹಾರ ಮಾಡಿ ಅದನ್ನು ನಾನು ಅನ್ನೋದನ್ನು ಜೀವಾತ್ಮನಲ್ಲಿಯೇ ನಿಲ್ಲಿಸ್ಬಿಡ್ತೀವಿ ಅರ್ಥವನ್ನು. ಆದರೆ ಆ ಅರ್ಥವು ಪರಮಾತ್ಮನವರೆಗೂ ಇದೆ ಆ ಶಬ್ದಗಳಿಗೆ. ಇದು ಶಾಸ್ತ್ರದ ದೃಷ್ಟಿ. ಆ ಶಾಸ್ತ್ರ ದೃಷ್ಟಿಯಿಂದ ಇಂದ್ರನು ಮಾಮ್ ಅನ್ನುವ ಶಬ್ದವನ್ನು ಉಪದೇಶ ಮಾಡಿದ ಅಂತ ಬಾದರಾಯಣರೇ ಹೇಳ್ತಾರೆ ಸೂತ್ರದಲ್ಲಿ. ಶಾಸ್ತ್ರ ದೃಷ್ಟಿಯಾತು ಉಪದೇಶ ವಾಮದೇವವತ್ ದೃಷ್ಟಾಂತವನ್ನು ಕೊಡ್ತಾನೆ ಅವರು. ಅತಃ ಅತ್ರ ಶಾಸ್ತ್ರ ದೃಷ್ಟಿ ನಾಮ ಆತ್ಮನಃ ಬ್ರಹ್ಮ ಅಭೇದ ದೃಷ್ಟಿ. ನಾನು ಬ್ರಹ್ಮನಿಗೆ ಶರೀರವಾಗಿದ್ದೇನೆ, ಬ್ರಹ್ಮನಿಗಿಂತ ಬೇರೆಯಾಗಿ ಸ್ವತಂತ್ರವಾಗಿ ಇಲ್ಲ. ನಾನು ಬ್ರಹ್ಮ ಬೇರೆ, ನಾನು ಬೇರೆ ಅಂತ ಇಲ್ಲ. ನಾನು ಅಂತರ್ಯಾಮಿಯಾಗಿರುವ ಬ್ರಹ್ಮಾತ್ಮಕನಾಗಿದ್ದೇನೆ ಅಂತ ಅರ್ಥ. ಅವನ ಶರೀರವಾಗಿ ಅಪೃಥಕ್ ಸಿದ್ಧವಾದ ವಿಶೇಷಣ. ಆತ್ಮನಃ ಬ್ರಹ್ಮಣಶ್ಚ ಅಭೇದಂ ಪಶ್ಯಂತಹ ಮಹರ್ಷಯಃ ವಾಮದೇವಾದೇಹ ಏವಂ ಅವದನ್ ಏವಮೇವ ಅವದನ್. ಹೀಗೆ ಹೇಳಿದ್ರು, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು. ಬೃಹದಾರಣ್ಯಕ ಉಪನಿಷತ್ ತಿಳಿಸುತ್ತೆ. ಅತ್ರ ಇಂದ್ರೋಪಿ ತಾದೃಶ ದೃಷ್ಟ್ಯಾ ಏವ ಮಾಮುಪಾಸ್ವ ಇತಿ ಆಹು. ಯೇಷು ತ್ರಿಷ್ವೇಷು ಪಕ್ಷೇಷು ಸರ್ವೇಪಿ ವಾದಾಹ ಅಂತರ್ಭವಂತಿ. ಇವುಗಳಲ್ಲಿ ಎಲ್ಲವೂ ಅಂತರ್ಭಾವವಾಗುತ್ತೆ ಅಂತ ಹೇಳುದು. ಲೇಷಲೇಷತಃ ದೃಶ್ಯಮಾನಂ ವೈಲಕ್ಷಣ್ಯಂ ಅಂತಹ ಶಬ್ದಮಾತ್ರೇ ಪರ್ಯವಸ್ಯತಿ ಇತಿ ಅವಗಂತವ್ಯ. ಶಬ್ದದಲ್ಲಿ ಅಷ್ಟೇ ಎಲ್ಲವೂ ಹೋಗುತ್ತೆ ಅಂತ ಹೇಳಿ ಅದನ್ನು ಭಾಷ್ಯಕಾರರು ಹೇಳ್ತಾರೆ. ಈ ಪ್ರಶ್ನೆ ಭೇದವಾದ ಅಭೇದವಾದ ಭೇದಾಭೇದವಾದ ಇತಿ ವಾದತ್ರಯ ಪಕ್ಷೆ ಅಪೇಕ್ಷೆಯ ಅನ್ಯ ಕೋ ವಾ ವಾದ ಭವಿತುಮರ್ಹತಿ. ಬೇರೆ ಯಾವುದು ಇರಕ್ಕೆ ಸಾಧ್ಯವಿಲ್ಲ.
ಆವೋಪಾದ್ವಾತ ಕತಿ ಕತಿ ವಿಧಿ ಅಂತ ಆ ಶ್ಲೋಕದಲ್ಲಿ ಹೇಳ್ತಾರೆ. 5ನೇ ಶ್ಲೋಕ ಜಡತಿರ್ವೇಸರದಲ್ಲಿ ಆರಂಭದಲ್ಲಿ ಎಲ್ಲ ಕವಿಗಳ ಒಂದು ಬುದ್ಧಿಯಂತೆ ಸ್ವೀಕಾರ ತ್ಯಾಗ ಮಾಡೋದು, ಹೀಗೆ ಬೇರೆ 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 ರೀತಿಯಲ್ಲಿ ಸಿದ್ಧಾಂತಗಳು ಎಷ್ಟೋ ಇದೆ, ಬಂದುಬಿಟ್ಟಿದೆ. ಮತಭೇದದಿಂದ ಮತಿಭೇದದಿಂದ ಮತಭೇದ, ಅದನ್ನ ಆರಂಭದಲ್ಲಿ ಸ್ವಾಮಿ ದೇಶಿಕನ ಶ್ಲೋಕದಲ್ಲಿ ಹೇಳಿದರು. ಅದರಿಂದ ಸರ್ವಶ್ರುತಿ ಸಮನ್ವಯವಾದಿನಃ ಭಗವದ್ ರಾಮಾನುಜಾಚಾರ್ಯಾಸ್ತು, ಎಲ್ಲ ಶ್ರುತಿಗಳಿಗೂ ಸಮನ್ವಯವನ್ನು ಮಾಡುವಂತಹ ಆಚಾರ್ಯರು. ತ್ರಿಷು ಅಪಿಯೇಷು ಪಕ್ಷೇಶು ನ್ಯೂನತಾಮೇವ ಪರ್ಯಶೀಲಯತೆ, ಎಲ್ಲದರಲ್ಲಿಯೂ ಕೂಡ, ಇದರಲ್ಲಿ ಒಂದೊಂದು ಪಕ್ಷದಲ್ಲಿಯೂ ಕೂಡ ಯಾವುದೋ ಒಂದು ಕೊರತೆ ಇದೆ ಅನ್ನೋದನ್ನು ನೋಡಿ ಭೇದಾಭೇದವಾದ ಅಂದರೆ ಬೇರೆಯವರು ಹೇಳೋ ಭೇದಾಭೇದವಾದಗಳು. ಅವರು ಹೇಳುವಾಗ ಭಾಸ್ಕರರು ಹೇಳಿದ್ರು ಭೇದವು ಔಪಾದಿಕ, ಅಭೇದವು ಸ್ವಾಭಾವಿಕ ಅಂತ ಹೇಳಿದ್ರು. ಆದ್ದರಿಂದ ಅವ್ರ ಜೀವನನ್ನ ಅವರು ಒಪ್ಕೊಳ್ಳಿಲ್ಲ, ಅಂತಃಕರಣ ಪ್ರತ್ಯಕ್ಷ ಅಂತಾನೆ ಹೇಳಿದ್ರು, ಪ್ರಕೃತಿಯನ್ನು ಒಪ್ಕೊಂಡ್ರು. ಯಾದವ ಪ್ರಕಾಶಕರು ಸ್ವಾಭಾವಿಕವಾದ ಭೇದ, ಸ್ವಾಭಾವಿಕವಾದ ಅಭೇದ ಅಂತ ಹೇಳಿದ್ರು. ಅಲ್ಲಿ ಎಲ್ಲ ದೋಷಗಳು ಬ್ರಹ್ಮನಿಗೆ ಬಂದುಬಿಡುತ್ತೆ. ಸ್ವಾಭಾವಿಕವಾಗಿಯೇ ಬ್ರಹ್ಮವು 3 ಭಾಗವಾಗಿದೆ, ಚಿತಿ ಅಚಿತಿ ಈಶ್ವರ ಅಂತ ಹೀಗೆಲ್ಲ ಹೇಳಿದ್ರು. ಇದೆಲ್ಲವನ್ನು ಭಾಷ್ಯಕಾರರು ಹೇಳಿದ್ರು, ಎಲ್ಲ ಈ ಮತಗಳಲ್ಲೆಲ್ಲ ಕೊರತೆ ಇದೆ, ಇದೆಲ್ಲ ನಿವಾರಣೆ ಮಾಡಬೇಕು. ಭೇದವಾದೇ ಅಭೇದವಾಕ್ಯಾನ, ಅಭೇದವಾಕ್ಯೇ ಅಭೇದವಾದೇ ಭೇದವಾಕ್ಯಾನ ಅಂಚ ಸ್ವಾರ್ಥೇ ತಾತ್ಪರ್ಯಾಭಾವ ತೈಸ್ತೈರೇವ ಅಂಗೀಕೃತ. ಅವರವರೇ ಒಪ್ಕೊಂಡಿದ್ದಾರೆ, ಸ್ವಾರ್ಥದಲ್ಲಿ ಪ್ರಮಾಣವಿಲ್ಲ, ಅದಕ್ಕೆ ಅರ್ಥವಾದದಲ್ಲಿ ಅರ್ಥ ಮಾಡಬೇಕು, ಅರ್ಥವಾದವಾಗಿ ಅಂತ ಹೇಳಿ. ಭೇದಾಭೇದವತ್ತು ಪರಸ್ಪರ ವಿರುದ್ಧವು ತೇಜಸ್ವಿ ಮೆರೆಯವ. ನೀವು ಬೇರೆಯವರು ಹೇಳುವ ಭೇದಾಭೇದವಾದ ಪರಸ್ಪರ ವಿರುದ್ಧವಾದದ್ದು. ಆದ್ದರಿಂದ ಒಂದೇ ಪದಾರ್ಥದಲ್ಲಿ ಏಕಕಾಲದಲ್ಲಿ ಭೇದ ಅಭೇದ ಎರಡೂ ಇದೆ ಅಂತ ಹೇಳ್ತಾರೆ. ಹಾಗೆ ಹೇಳೋಕ್ಕಾಗೋದಿಲ್ಲ, ಅದನ್ನೆಲ್ಲ ತಿರಸ್ಕಾರ ಮಾಡಿದ್ರು. ಕೇವಲ ಅಭೇದವಾದೇ ಭೇದವಾಕ್ಯಾನಾಂ ನ ಸ್ವಾರ್ಥತ್ಯಾಗ ಕಿಂತು ಅಭೇದಸ್ಯ ಭೇದಪೂರ್ವಕತ್ವ ಅವಶ್ಯಕತ್ವಾತ್ ತಸ್ಯಾಪಿ ಅಭೇದೇವ ಪರ್ಯವಸಾನ ಇತ್ಯಾದಿಕಂ ವಾಕ್ಚಾತುರ್ಯ ಮಾತ್ರಂ. ಇದೆಲ್ಲ ಹೇಳೋದು ಅವರು ವಾದ ಮಾಡ್ತಾರೆ ಹೀಗೆ. ಅಭೇದವಾದಿಗಳು ವೇದವಾಕ್ಯಗಳಿಗೆ ಸ್ವಾರ್ಥ ಬಿಟ್ಟಿಲ್ಲ. ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಭೇದಪೂರ್ವಕವಾಗಿಯೇ ಅಭೇದವನ್ನು ತಿಳಿಬೇಕಾದ್ರಿಂದ ಅದು ಭೇದವಾಕ್ಯಗಳು ಅಭೇದದಲ್ಲಿಯೇ ಪರ್ಯವಸಾನವಾಗುತ್ತೆ ಅಂತ ತಿಳ್ಕೊಳ್ಳಿ ಅಂತ ಅರ್ಥ ಮಾಡ್ತೀವಿ. ಈಗೆಲ್ಲ ವಾಕ್ಚಾತುರ್ಯ ಬರೀ ವಾದದಲ್ಲಿ ಹೇಳ್ತಾರೆ ಅಷ್ಟೇ ಹೊರತು ಭೇದಸ್ಯಾಪಿ ಅಭೇದಪೂರ್ವಕತ್ವ ಅವಶ್ಯಕತ್ವ, ಎರಡಕ್ಕೂ ಒಂದಕ್ಕೊಂದಕ್ಕೆ ಇದಿದೆ. ಉಭಯೋಹ ಪರಸ್ಪರ ನಿಷೇಧಾತ್ಮಕತ್ವ, ಒಂದು ಇನ್ನೊಂದನ್ನು ನಿಷೇಧ ಮಾಡುತ್ತೆ. ಭೇದವು ಅಭೇದವನ್ನು ನಿಷೇಧ ಮಾಡುತ್ತೆ, ಅಭೇದವು ಭೇದವನ್ನು ನಿಷೇಧ ಮಾಡುತ್ತೆ. ಇದೆಲ್ಲ ಹೇಳಿ ಇದೆಲ್ಲ ಮಾಡ್ತಾರೆ. ಹೀಗೆ ಈ ರೀತಿ ಎಷ್ಟೋ ಬರುತ್ತೆ. ಆದರೆ ಭಾಷಿಕ ಇದರಲ್ಲಿ ಸೂತ್ರಕಾರರು ಹೇಳಿದ್ರು, ಜೀವ ಬ್ರಹ್ಮಣೋ ಅಭೇದೇಪಿ ಜೀವಸ್ಯ ಉಪಾಸ್ಯತ್ವ ಕೋವಾ ವಿವೇಕಿ ಬ್ರೂಯಾತ್. ಜೀವನಿಗೆ ಉಪಾಸ್ಯ ಯಾರು ಹೇಳ್ತಾರೆ? ಯಾವ ವಿವೇಕಿಯೂ ಹೇಳೋಲ್ಲ. ಕರ್ಮವಶನಾಗಿ ಜೀವನ ಉಪಾಸನೆ ಮಾಡು ಅಂದರೆ ಏನರ್ಥ? ಪ್ರತ್ಯುತ ಅಸ್ಮಿನ್ನೇವ ವೇದಾಂಶಾಸ್ತ್ರೆ ಪೂರ್ವಂ ಭೇದವ್ಯಪದೇಶಾತ್ ಭೇದವ್ಯಪದೇಶಾಚ ಅನ್ಯ. ಭೇದವು ಹೇಳೋಕ್ಕೆ ಸೂತ್ರಗಳು ಬೇಕಾದಷ್ಟು ಇದೆ. ಸೂತ್ರಾಭ್ಯಾಂ ಭೇದಸ್ಯೈವ ಪ್ರತಿಪಾದನೆ ಸತಿ ಅಭೇದೇನ ಮಾಂ ಉಪಾಸ್ವ ಇದು ವ್ಯಪದೇಶ ಕಥಂ ಈ ಪ್ರಶ್ನೆ. ಅಭೇದಂ ನಿಶ್ಚಯೀಕೃತ್ಯ ತಥಾ ವ್ಯಪದೇಶ ಕಥಂ ವಾ ಸಂಗಚ್ಯತೆ. ಇದೆಲ್ಲ ವೇದಾಂತಶಾಸ್ತ್ರವು ಉಪನಿಷದ ನತು ಬ್ರಹ್ಮಸೂತ್ರಾಣಿ ಇತ್ಯಾದಿಕಂ ಆಗ್ರಹ ಮಾತ್ರ. ಇವರು ಹೇಳಿದಾಗ ಶಂಕರರು ಹೇಳ್ತಾರೆ ಇದನ್ನ. ವೇದಾಂತ ಶಾಸ್ತ್ರ ಅಂದ್ರೆ ಏನು? ಉಪನಿಷತ್ತುಗಳೇ, ಬ್ರಹ್ಮಸೂತ್ರವಲ್ಲ. ಉಪನಿಷತ್ತುಗಳ ಅರ್ಥಗಳು ಏನು ಅನ್ನೋದನ್ನ ಬ್ರಹ್ಮಸೂತ್ರದಲ್ಲಿ ನಾನು ತೋರಿಸ್ತೇನೆ ಅಂತ ಅವರು ಹೇಳ್ತಾರೆ. ನಾವು ವಯಂ ಪ್ರದರ್ಶಯಿಷ್ಯಾಮಃ ಅಂತ ಆರಂಭಿಸ್ತಾರೆ ಬ್ರಹ್ಮಸೂತ್ರ ಭಾಷ್ಯವನ್ನು ಶಂಕರಾಚಾರ್ಯರು. ಉಪನಿಷತ್ತುಗಳ ತಾತ್ಪರ್ಯ ಏನು ಅನ್ನೋದನ್ನ ನಿಶ್ಚಯ ಮಾಡಿ ಬ್ರಹ್ಮಸೂತ್ರಗಳಲ್ಲಿ ಅದು ಹೇಗೆ ಹೇಳಿದೆ ಅನ್ನೋದನ್ನ ವಯಂ ಪ್ರದರ್ಶಯಿಷ್ಯಾಮಃ, ನಾನು ತೋರಿಸ್ತೀನಿ ಅಂತ ಹೇಳಿದ್ರು. ಭಾಷಿಕಾರರು ಹಾಗೆ ಹೇಳಲಿಲ್ಲ. ನಮ್ಮ ಪೂರ್ವಾಚಾರ್ಯರು ಹಾಗಿದ ಮಾರ್ಗಕ್ಕೆ ಅನುಗುಣವಾಗಿ ಸೂತ್ರಾಕ್ಷರಾಣಿ ವ್ಯಾಖ್ಯಾಸ್ಯಂತೆ ತದಾದಿಷ್ಟ ಮಾರ್ಗೇಣ ಸೂತ್ರಾಕ್ಷರಾಣಿ ವ್ಯಾಖ್ಯಾಸಂತೆ. ಅವ್ರು ಹೇಳುವ ಮಾರ್ಗದಲ್ಲಿ ನಾವು ವ್ಯಾಖ್ಯಾನ ಮಾಡ್ತೀವಿ, ಸ್ವಂತವಾಗಿ ಏನು ಹೇಳ್ತಿಲ್ಲ ಅಂದರು. ಹಾಗೆ ನಿರ್ಣಯ ಮಾಡಿಬಿಟ್ಟು ಆಮೇಲೆ ವ್ಯಾಖ್ಯಾನ ಮಾಡೋಕ್ಕಾಗೋದಿಲ್ಲ. ಅದು ಬರೀ ಆಗ್ರಹ. ಬ್ರಹ್ಮ ಇತ್ಯಾದಿಕಂ ಆಗ್ರಹ ಮಾತ್ರ, ನಮ್ಮ ಮತವೇ ಹೆಚ್ಚು, ನಾನು ಹೇಳದೆ ಸರಿ ಅನ್ನುವ ಆಗ್ರಹ. ಉಪನಿಷದಾಂ ಅರ್ಥ ನಿರ್ಣಯಾರ್ಥಂ ಖಲು ಪ್ರವೃತ್ತಂ ಬ್ರಹ್ಮಮೀಮಾಂಸಾ ಶಾಸ್ತ್ರ. ಬ್ರಹ್ಮಮೀಮಾಂಸೆ ಬಂದಿರೋದೇ ಉಪನಿಷತ್ತುಗಳ ಅರ್ಥ ನಿರ್ಣಯ ಮಾಡೋದಿತ್ತು. ಆದ್ದರಿಂದ
ವೇದಾಂತ ವೇದಶಾಸ್ತ್ರ ಅವಿರೋಧಿನ ತರ್ಕೇನ ಅನುಸಂಧತೆ ವೇದಾನಮಪಿ ಶಾಸ್ತ್ರತ್ವ ಉಪನಿಷದಾಂ ವೇದತ್ವ ಅನಪಾಯಾತ್ ತಾಯೇವ ಶಾಸ್ತ್ರಬದ್ಧವಾಚ್ಯ. ಎಲ್ಲವೂ ಕೂಡ ಇದೆಲ್ಲ ಬರೀ ವಾದ ಮಾಡೋದು ಅಷ್ಟೇ, ಅನ್ಯೋನ್ಯಾಶ್ರಯ ಎಲ್ಲ ಬರುತ್ತೆ. ಎಲ್ಲ ಹೇಳೋದ್ರಿಂದ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಭೇದವೂ ಹೇಳಲ್ಪಟ್ಟಿದೆ, ಬ್ರಹ್ಮಸೂತ್ರದಲ್ಲೂ ಹೇಳಿದ್ದಾರೆ, ಆ ಭೇದವೂ ಹೇಳಿದೆ, ಯಾವುದನ್ನು ನಾವು ಬಿಡೋ ಹಾಗಿಲ್ಲ. ಜೀವ ಬ್ರಹ್ಮಣೋ ಅಭೇದ ಸಮರ್ಥನಂ ದೃಶ್ಯತೆ ಏವ ವೇದಾಂತ ಶಾಸ್ತ್ರೇ. ಎಲ್ಲಿ ಅಂದರೆ ಅಸ್ಮಿನ್ ಅಧಿಕಂ ತು ಭೇದ ನಿರ್ದೇಶಾತ್ ಅಶ್ಮಾದಿವಚ್ಯತನುಪಪತ್ತಿ. ಒಂದು ಕಲ್ಲು ಅದು ಹೇಗೆ ಇನ್ನೊಂದು ಮಣ್ಣು ಜೀವನಿಗೂ ಕಲ್ಲು ಆಗ್ಬಿಡ್ತಾನೆ ಅಂತ ಹೇಳಿದ್ರೆ ಹೇಗೆ ಉಪಪನ್ನವಾಗಲ್ವೋ, ಜೀವ ಬ್ರಹ್ಮ ಆಗೋದಿಲ್ಲ, ಅವನಿಗೂ ಕೂಡ ಭೇದವನ್ನೇ ಹೇಳಬೇಕು. ಇದರಿಂದ ದ್ವಿಪರೀತಂ ಅಭಿಧಾನಾತ್, ವಿಪರೀತವು ಹೇಳಲ್ಪಟ್ಟಿದೆ. ಏದಧಿಕಸ್ಯ ಉತ್ತರತ್ವೇನ ಪ್ರಬಲತ್ವಾತ್. ಇದೆಲ್ಲ ಏನು ಹೇಳ್ತಿದ್ದಾರೆ ಅಂದರೆ, ಭೇದವೋ ಅಭೇದವೋ ಅನ್ನೋ ವಿಷಯದಲ್ಲಿ ಮಾಮುಪಾಸ್ವ ಅಂತ ಹೇಳುವಾಗ ಮಾಮಿತಿ ಇಂದ್ರವಾಚಿ ಶಬ್ದ ವಿಜ್ಞಾನ ದೃಷ್ಟ್ಯ ಪರಮಾತ್ಮವಾಚಕ ಇತಿ ಬ್ರಹ್ಮ ಉಪಾಸ್ವ ಇತಿ ವಕ್ತವ್ಯೆ ಮಾಮುಪಾಸ್ವ ಇತಿ ಅವದತಿ ಇಂದ್ರ. ಇದು ನಿರ್ಣಯ. ವಿಜ್ಞಾನ ದೃಷ್ಟಿ ಅಂದರೆ ವಿಶೇಷವಾದ ಜ್ಞಾನ, ಅಂತರ್ಯಾಮಿಯಾದ ಪರಮಾತ್ಮನ ಜ್ಞಾನದಿಂದ ಅವನು ನನಗೆ ಅಂತರ್ಯಾಮಿಯಾದ ಪರಮಾತ್ಮನನ್ನು ಉಪಾಸನೆ ಮಾಡು. ಜೀವ ಶರೀರಕನಾದ ಪರಮಾತ್ಮನ ಉಪಾಸನೆಯಲ್ಲಿ ಬ್ರಹ್ಮೋಪಾಸನೆಯೇ ಹೇಳಲ್ಪಟ್ಟಿರೋದು ಅಂತ ಹೇಳಿ ಅದನ್ನು ವಿಚಾರ ಮಾಡ್ತಾರೆ. ಅದಕ್ಕೆ ಮೇಲೆ ವಾಕ್ಯಾನ್ವಯಾಧಿಕರಣದಲ್ಲಿ ಒಂದು ದೊಡ್ಡ ವಿಷಯ ಬರುತ್ತೆ. ವಾಕ್ಯಾನ್ವಯಾಧಿಕರಣ ಅಂತ ಹೇಳ್ಬಿಟ್ಟು ಯಾಜ್ಞವಲ್ಕ್ಯರಿಗೂ ಮೈತ್ರೇಯಿಗೂ, ಯಾಜ್ಞವಲ್ಕ್ಯರಿಗೂ ಮೈತ್ರೇಯಿಗೆ ಮಾಡುವ ಉಪದೇಶ. ಅವರು ಹೇಳ್ತಾರೆ, ನವಾರೇ ಪತ್ಯು ಕಾಮಾಯ ಪತಿ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ. ಅವರವರ ಒಂದು ಇಷ್ಟಕ್ಕೆ ಅವರವರ ಪ್ರಿಯರಾಗೋದು ಅಪ್ರಿಯರಾಗೋದು ಆಗೋದಿಲ್ಲ. ಯಾರಿಗೂ ಅಷ್ಟೇ, ಪುತ್ರರೋ ಪತಿಯೋ ಪತ್ನಿಯೋ ಪುತ್ರರೋ ಎಲ್ಲರಿಗೂ ಕೂಡ ನನಗೆ ಇಷ್ಟವಾಗಲಿ ಅಂತ ನಾನು ಇನ್ನೊಬ್ಬರಿಗೆ ಪ್ರಿಯವಾಗಿ ಸಾಧ್ಯವಿಲ್ಲ. ಅಥವಾ ನನ್ನ ಇಷ್ಟದಿಂದ ಎಲ್ಲ ಪರಮಾತ್ಮನ ಸಂಕಲ್ಪ, ಆತ್ಮನಸ್ತು ಕಾಮಾಯ, ಅವನ ಸಂಕಲ್ಪವಿರಬೇಕು, ಎಲ್ಲ ಅವನ ಸಂಕಲ್ಪವೇ ಕಾರಣ. ಅವನ ಸಂಕಲ್ಪ ಯಾಕೆ ಹೀಗಾಗುತ್ತೆ, ಒಬ್ಬರಲ್ಲಿ ಅಪ್ರೀತಿ ಒಬ್ಬರಲ್ಲಿ ಪ್ರೀತಿ ಹೀಗೆಲ್ಲ ಉಂಟಾಗುತ್ತಲ್ಲ, ಯಾಕೆ ಅವನ ಸಂಕಲ್ಪ ಹೀಗಿರಬೇಕು ಅಂದರೆ ಅದು ಕರ್ಮದ ಕಾರಣ. ಕರ್ಮದಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಅವರವರ ಕರ್ಮಕ್ಕೆ ಅನುಗುಣವಾಗಿ ಅವನು ಸಂಕಲ್ಪ ಮಾಡ್ತಾನೆ. ನಮ್ಮ ಕೈಯಲ್ಲಿ ಇಲ್ಲ ಅದು ಅನ್ನೋದು. ಅಂತಹ ಆತ್ಮನನ್ನು ನೀನು ತಿಳಿದುಕೊಳ್ಬೇಕು. ಆತ್ಮ ಅವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ. ಏನು ಪ್ರಶ್ನೆ ಬರುತ್ತೆ ಅಂದರೆ, ಇಲ್ಲಿ ಉಪನಿಷತ್ತು ಬರೀ ಆತ್ಮ ಅನ್ನುವ ಶಬ್ದ ಉಪಯೋಗಿಸಿದೆ. ಆತ್ಮ ಅಂದರೆ ಜೀವಾತ್ಮನೋ ಪರಮಾತ್ಮನೋ. ಯಾಕೆ ಅಂದರೆ ಇಲ್ಲಿ ಪತಿ ಪತ್ನಿ ಪುತ್ರ ಇದೆಲ್ಲ ಹೇಳಿದೆ. ಪತಿ ಪತ್ನಿ ಪುತ್ರ ಎಲ್ಲ ಹೇಳಿರೋ ಜೀವಾತ್ಮನಿಗೆ ತಾನೇ ಸಂಬಂಧಿಸಬೇಕು. ಆದ್ದರಿಂದ ಇಲ್ಲಿ ಆತ್ಮ ಅನ್ನೋದು ಜೀವಾತ್ಮನನ್ನು ಹೇಳಬೇಕಲ್ಲ ಅಂತ ಹೇಳಿದ್ರೆ, ಜೀವಾತ್ಮನ ಸಂಕಲ್ಪದಿಂದ ಏನು ನಡೆಯೋದಿಲ್ಲ. ಒಬ್ಬರಿಗೆ ಪ್ರಿಯರಾಗಿರ್ಬೇಕು, ಅವ್ರು ನಮಗೆ ಪ್ರಿಯರಾಗಿರ್ಬೇಕು ಅಂತ ಇವನು ಸಂಕಲ್ಪ ಮಾಡಿದ್ರೆ ಆಗೋದಿಲ್ಲ. ಅದೆಲ್ಲ ಕರ್ಮವು ಮಧ್ಯ ಬರುತ್ತೆ. ಆದ್ದರಿಂದ ಇದು ಆತ್ಮ ಶಬ್ದವು ಪರಮಾತ್ಮನನ್ನು ತಿಳಿಸುತ್ತೆ. ಅದನ್ನ ಇಲ್ಲಿ ಹೇಳ್ತಾರೆ. ಈ ಪ್ರಕರಣದಲ್ಲಿ 3 ಅಭಿಪ್ರಾಯಗಳು, ಆಶ್ಮರಥ್ಯರು, ಔಡಲೋಮಿಗಳು, ಕಾಶಕೃತ್ಸ್ನರು ಅಂತ 3 ಜನ ಬಾದರಾಯಣರಿಗೂ ಹಿಂದೆ ಇದ್ದಂತಹ ಋಷಿಗಳು. ಆ 3 ಋಷಿಗಳ ಅಭಿಪ್ರಾಯವನ್ನು ಬಾದರಾಯಣರು ತಿಳಿಸ್ತಾರೆ. ಆಶ್ಮರಥ್ಯರು ಹೀಗೆ ಹೇಳ್ತಾರೆ, ಔಡಲೋಮಿಗಳು ಹೀಗೆ ಹೇಳ್ತಾರೆ, ಕಾಶಕೃತ್ಸ್ನರು ಹೀಗೆ ಹೇಳ್ತಾರೆ. 3 ಮತಗಳನ್ನು ಹೇಳಿ ಕಾಶಕೃತ್ಸ್ನರ ಮತವನ್ನು ಹೇಳಿ ನಿಲ್ಲಿಸ್ಬಿಟ್ರು ಅಧಿಕರಣವನ್ನು ಬಾದರಾಯಣರು. ಆದ್ದರಿಂದ ಏನು ತಿಳಿಯುತ್ತೆ ಅಂದರೆ, ಬಾದರಾಯಣರ ಅಭಿಪ್ರಾಯ ಕಾಶಕೃತ್ಸ್ನರ ಅಭಿಪ್ರಾಯವೇ. ಇಲ್ಲದೆ ಹೋದರೆ ಅನೇಕ ಅಧಿಕರಣಗಳಲ್ಲಿ ಬಾದರಾಯಣರು ಬೇರೆ ಋಷಿಗಳ ಅಭಿಪ್ರಾಯವನ್ನು ತಿಳಿಸ್ಬಿಟ್ಟು ತಮ್ಮ ಅಭಿಪ್ರಾಯ ಏನು ಅದನ್ನು ತಿಳಿಸ್ತಾರೆ. ಬಾದರಾಯಣ ತಮ್ಮ ಹೆಸರು ಹೇಳ್ಕೊಂಡು ಹೇಳ್ತಾರೆ, ಇದು ಹಿಂದೆ ಹೇಳಿರೋ ಸರಿ ಇಲ್ಲ, ಇದು ಹೀಗಿರಬೇಕು ಅಂದ್ಬಿಟ್ಟು ಅವರ ಅಭಿಪ್ರಾಯ ಹೇಳ್ತಾರೆ. ಕೆಲವು ಕಡೆ ಅಭಿಪ್ರಾಯ ಹೇಳಿ ಅವರ ಹೆಸರನ್ನು ಕೂಡ ಹೇಳ್ತಾರೆ. ಅಧಿಕರಣಗಳಲ್ಲಿ ಬಾದರಾಯಣರು ಈ ರೀತಿಯೇ ಎಲ್ಲ ರಚನೆ ಮಾಡಿರೋದು. ಬೇರೆ ಅಭಿಪ್ರಾಯಗಳೆಲ್ಲ ಹೇಳಿದ್ರೆ ಅದಕ್ಕೊಂದು ನಿರ್ಣಯವನ್ನು ಕೊಡ್ತಾರೆ ಅವರು ಕಡೆಯಲ್ಲಿ. ಈ ಅಧಿಕರಣದಲ್ಲಿ ಏನು ಮಾಡಿದ್ರು ಅಂದರೆ, ತಮ್ಮ ನಿರ್ಣಯ ಯಾವುದು ಹೇಳಲಿಲ್ಲ, 3ನೇ ಅಭಿಪ್ರಾಯ ಕಾಶಕೃತ್ಸ್ನರದ್ದು ಹೇಳಿ ಅಧಿಕರಣವನ್ನು ಮುಗಿಸ್ಬಿಟ್ರು. ಅವಾಗ ಏನು ತಿಳಿಯುತ್ತೆ, ಕಾಶಕೃತ್ಸ್ನರ ಅಭಿಪ್ರಾಯವೇ ಬಾದರಾಯಣರ ಅಭಿಪ್ರಾಯ. ಈ ಕಾಶಕೃತ್ಸ್ನರ ಅಭಿಪ್ರಾಯವನ್ನು ಶಂಕರರು ಒಪ್ಕೊಳ್ತಾರೆ, ರಾಮಾನುಜರು ಒಪ್ಕೊಳ್ತಾರೆ. ಇಬ್ಬರು ಹೇಗೆ ಒಪ್ಕೊಳ್ಳೋಕೆ ಸಾಧ್ಯ? ಇವರು ಬೇರೆ ಬೇರೆ ಆಯ್ತಲ್ಲ ಅಭಿಪ್ರಾಯ ಅಂತ ಹೇಳಿದ್ರೆ. ಆ ಸೂತ್ರದಲ್ಲಿ ಶಬ್ದ ಆಗಿದೆ,
ಸೂತ್ರದಲ್ಲಿ ಹೇಳುವಾಗ ಅವಸ್ಥಿತೇ ರೀತಿ ಕಾಶಕೃತ್ಸ್ನಃ ಅಂತ ಹೇಳಿದ್ರು. ಅವಸ್ಥಿತಿ ಅಂದ್ರೆ ಒಳಗಡೆ ಇರೋದು ಅಂತ ಅರ್ಥ. ಅವಸ್ಥಿತೇ ಒಳಗಡೆ ಇರೋದ್ರಿಂದ ಅಂತ ಕಾಶಕೃಷ್ಣರು ಹೇಳ್ತಾರಪ್ಪ ಅಂತ ಹೇಳಿದ್ರು. ಒಳಗಡೆ ಇದ್ದಾನೆ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ ಶಂಕರ್ ಹೇಳಿದ್ರು ಜೀವಭಾವೇನ ಅವಸ್ಥಿತೇ ಅಂತ ಅರ್ಥ ಮಾಡುದು. ರಾಮಾನುಜ ಹೇಳಿದ್ರು ಅಂತರ್ಯಾಮಿತಯ ಅವಸ್ಥಿತೇ ಅಂತ ಅರ್ಥ ಮಾಡುದು. ಅವಸ್ಥಿತಿ ಅನ್ನೋ ಒಂದು ಶಬ್ದಕ್ಕೆ ಎರಡು ತರ ಅರ್ಥ ಮಾಡೋಕ್ಕೆ ಸಾಧ್ಯ. ಆದರೆ ಅದುವೇ ಬಾದರಾಯಣರ ನಿರ್ಣಯ ಅನ್ನೋ ತಿಳಿಯುತ್ತೆ. ಆದರೆ ಆ ನಿರ್ಣಯದಲ್ಲಿಯೂ ಕೂಡ ಅಭಿಪ್ರಾಯ ಭೇದ. ಯಾಕೆ ಅಂದ್ರೆ ಆ ಶಬ್ದಗಳು ಹಾಗಿದೆ. ಬ್ರಹ್ಮಸೂತ್ರಕ್ಕೆ ಅರ್ಥ ಮಾಡೋದು ಬಹಳ ಕಷ್ಟ. ಅದನ್ನ ಇದೆಲ್ಲ ಇಲ್ಲಿ ವಿಚಾರ ಮಾಡ್ತಾರೆ. ಇಲ್ಲಿ ಆಶ್ಮರತ್ಯರು ಪ್ರತಿಜ್ಞಾ ಸಿದ್ಧೇರ್ಲಿಂಗಮ ಆಶ್ಮರತ್ಯ ಉತ್ಕ್ರಮಿಷ್ಯತೆ ಏವಂ ಭಾವ ರೀತಿ ಅವಡು ಲೋಮಿಹಿ ಅವಸ್ಥಿತಿ ರೀತಿ ಕಾಶಕೃಷ್ಣ. ಮೂರು ಮತವನ್ನ ಹೇಳ್ತಾರೆ. 3 ಜನ ಋಷಿಗಳು ಇದ್ರು. ಇವರೆಲ್ಲ ಅಭಿಪ್ರಾಯ ಭೇದವಿತ್ತು ಇದರಲ್ಲೆಲ್ಲ. ಒಬ್ಬರು ಭಾಸ್ಕರಂತೆ ಭೇದವಾದಿಗಳು, ಒಬ್ಬರು ವಿಜ್ಞಾನವಾದಿಗಳು, ಇನ್ನೊಬ್ಬರು ಕಾಶಕೃಷ್ಣರು ಕಡೆಯಲ್ಲಿ ಅವಸ್ಥಿತೇ ಅಂತ ಹೇಳಿ ಅದನ್ನ ಇಲ್ಲಿ ಆ 3 ವಾದಗಳನ್ನ ತಿಳಿಸ್ತಾರೆ. ಇಲ್ಲಿ ಈ 3 ವಾದಗಳ ವಿಷಯವನ್ನ ಇಲ್ಲಿ ವಿಚಾರ ಮಾಡ್ತಾರೆ. ಇದೆಲ್ಲ ಬ್ರಹ್ಮಸೂತ್ರಗಳಲ್ಲಿ ನಾವು ಸ್ಟಡಿ ಮಾಡಿದ್ವಿ, ಓದಿದ್ವಿ ಇದನ್ನೆಲ್ಲ. ಇದು ಇನ್ನೊಂದು ಸತಿ ಇದು ಅವಲೋಕನ ಮಾಡಿದ್ರೆ ವಿಚಾರ ಇದು ನಮಗೆ ಸ್ಪಷ್ಟವಾಗುತ್ತೆ. ಇದೆಲ್ಲ ಏನು ಅಂದ್ರೆ ಈ ಜಗತ್ಕಾರಣತ್ವ ವಿಷಯದಲ್ಲಿ ಎಷ್ಟು ವಿಚಾರ ಮಾಡಿದ್ದಾರೆ, ಎಷ್ಟು ಗ್ರಂಥಗಳಲ್ಲಿ ಅನ್ನೋದನ್ನೆಲ್ಲ ಇಲ್ಲಿ ಬಹಳ ವಿಸ್ತಾರವಾಗಿ ಮಾಡ್ತಾರೆ. ಆ ಶ್ಲೋಕದ ಹಿಂದಿನ ಶ್ಲೋಕದ ಅರ್ಥವೇ ಇದುವೇ ಬಹಳ ವಿಸ್ತಾರವಾಗಿ ಇಲ್ಲಿ ವಿಚಾರ ಮಾಡಿದ್ದಾರೆ ಇದನ್ನು. ಯಾಕೆಂದ್ರೆ ಈ ಬಹಳ ಪ್ರಧಾನವಾದ ಗಹನವಾದ ವಿಷಯ ಅಂತ ಹೇಳಿ ಉಪಾದಾನ ಜಗತ್ಕಾರಣತ್ವ ಈ ಶ್ಲೋಕಕ್ಕೆ ಬಹಳ ವಿಸ್ತಾರವಾದ ವ್ಯಾಖ್ಯಾನ ಇದಕ್ಕೆ ಆಚಾರ್ಯರು ಬರೆದಿದ್ದಾರೆ. ಇಲ್ಲಿ ಕೆಲವು ವಿಷಯಗಳನ್ನ ಇವತ್ತು ನೋಡಿದ್ವಿ. ಇದೆಲ್ಲ ಸ್ವಲ್ಪ ಸಾಧಾರಣವಾಗಿ ಸಂಗ್ರಹವಾಗಿ ನೋಡಿ ಆಮೇಲೆ ಮುಂದಿನ ಕ್ಲಾಸ್ನಲ್ಲಿ ಮುಂದಿನ ಶ್ಲೋಕವನ್ನ ಅಧ್ಯಯನ ಮಾಡೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರಗಳನ್ನು ತಿಳಿಸ್ಕೊಳ್ತೇನೆ. ನೋ ನಿತ್ಯ ಮುಚ್ಚಿದ ಪದಾಂಬುಜಮೋಹತ ತರಿತರಾಣಿ ತನಾಯ ಮೇನೆ ಅಸ್ಮನ್ ಗುರೋರ್ಭಗವತೋ ಶ್ರೀಗಂಧೋ ರಾಮಾನುಜಸ್ತು ಕವಿತಾರ್ತಿಕ ಸಿಂಹಾಯ ಕಲ್ಯಾಣ ಗುಣಿಶಾಲಿನೇ ಶ್ರೀಮತಿ ವೆಂಕಟೇಶಾಯ ವೇದಾಂತ ಗುರುವೇ ಭಗವಾಂತ ಮಹಾದೇಶಿಕಾಯ ಮಹಾಪರಂ ಶ್ರೀ ಕೃಷ್ಣ